ಸ್ವಾತಂತ್ರ್ಯೋತ್ಸವದ 75ರ ಸಂಭ್ರಮದಲ್ಲಿ ಉತ್ಥಾನ ಮಾಸಪತ್ರಿಕೆ ವಿಶೇಷ ಉಪನ್ಯಾಸ ಸರಣಿಯನ್ನು ಆಯೋಜಿಸಿದೆ. ಈ ಉಪನ್ಯಾಸ ಸರಣಿಯಲ್ಲಿ ಇವತ್ತು ಶ್ರೀ ರವೀಂದ್ರ ಅವರು ಉಪನ್ಯಾಸ ನೀಡಲಿಕ್ಕೆ ಬಂದಿದ್ದಾರೆ. ಅವರ ಪರಿಚಯವನ್ನು ಮಾಡಬೇಕು ಅಂತ ರಾಷ್ಟ್ರೋತ್ಥಾನ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳಾದ ದಿನೇಶ್ ಹೆಗಡೆ ಅವರಲ್ಲಿ ಪ್ರಾರ್ಥಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಅಂತರ್ಜಾಲದ ಮುಖಾಂತರ ಈ ಉಪನ್ಯಾಸವನ್ನು ವೀಕ್ಷಣೆ ಮತ್ತು ಕೇಳುತ್ತಿರುವಂಥ ಎಲ್ಲರಿಗೂ ನಾನು ನಮಸ್ಕರಿಸುತ್ತಿದ್ದೇನೆ. ರಾಷ್ಟ್ರೋತ್ಥಾನ ಪರಿಷತ್ತು ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣದ ಒಂದು ಗುರಿಯನ್ನಿಟ್ಟುಕೊಂಡು ಕೆಲಸ ಮಾಡ್ತಾ ಇದೆ. ಉತ್ಥಾನ ಮಾಸಪತ್ರಿಕೆ ರಾಷ್ಟ್ರೋತ್ಥಾನ ಪರಿಷತ್ತಿನ ಮೊಟ್ಟ ಮೊದಲನೆಯ ಪ್ರಕಟಣೆ. ಇದೊಂದು ಮಾಸಿಕ ಪತ್ರಿಕೆ, ನಮಗೆಲ್ಲರಿಗೂ ತಿಳಿದಿದೆ. ಈ ಉತ್ಥಾನ ಮಾಸಪತ್ರಿಕೆಯಲ್ಲಿ ಅನೇಕ ವರ್ಷಗಳಿಂದ ಸದಭಿರುಚಿಯ ಸಾಹಿತ್ಯಗಳನ್ನು ಕಾಲಕಾಲಕ್ಕೆ ನಾವು ಒದಗಿಸ್ತಾ ಬಂದಿದ್ದೇವೆ. ಈಗ ನಮ್ಮ ದೇಶದಲ್ಲಿ ಹರಡಿಕೊಂಡಿರುವ ಈ ಮಹಾಮಾರಿಯ ಸಂದರ್ಭದಲ್ಲಿ ಉತ್ಥಾನ ಮಾಸಪತ್ರಿಕೆ ಕಳೆದ ವರ್ಷ ಒಂದು ವಿನೂತನ ಯೋಜನೆಯನ್ನು ಮಾಡಿತು. ಇದರ ಮುಖಾಂತರ ತಿಂಗಳಿಗೊಮ್ಮೆ ಒಂದೊಂದು ವಿಷಯಗಳ ಬಗ್ಗೆ ಗಣ್ಯರಿಂದ ಅಂತರ್ಜಾಲದ ಮುಖಾಂತರ ಉಪನ್ಯಾಸಗಳ ಸರಣಿಯನ್ನು ನಾವು ಪ್ರಾರಂಭ ಮಾಡಿದ್ವಿ. ಮೊಟ್ಟ ಮೊದಲಾಗಿ ದಿವಂಗತ ದತ್ತೋಪಂತ ಠೇಂಗಡಿಯವರ ಬಗ್ಗೆ ನಮ್ಮ ಅಖಿಲ ಭಾರತ ಸಹಕಾರ್ಯವಾರಾಗಿದ್ದ ಮಾನ್ಯ ದತ್ತಾತ್ರೇಯ ಹೊಸಬಾಳೆಯವರಿಂದ ಉಪನ್ಯಾಸ ನಡೆಯಿತು. ನಂತರ ಸರ್ದಾರ್ ವಲ್ಲಭಾಯ್ ಪಟೇಲ್, ಖ್ಯಾತ ಹಿನ್ನೆಲೆ ಗಾಯಕ SP ಬಾಲಸುಬ್ರಹ್ಮಣ್ಯ, ಸಂವಿಧಾನದ ಸಂರಕ್ಷಕ ನಾನಿ ಪಾಲ್ಕಿವಾಲ್, ಸುಭಾಷ್ ಚಂದ್ರ ಬೋಸ್, ಧರಂಪಾಲ್ ಮತ್ತು ಭೈರಪ್ಪನವರ ಕಾದಂಬರಿ ಪ್ರಪಂಚ ಮತ್ತು ಇತ್ತೀಚೆಗೆ ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿಯವರ ಬಗ್ಗೆ ಶ್ರೀಯುತ ತರುಣ್ ವಿಜಯ್ ಅವರು ಮಾತಾಡಿದರು. ಹೀಗೆ ಬೇರೆ ಬೇರೆಯವರಿಂದ 9 ಉಪನ್ಯಾಸಗಳು ಇದುವರೆಗೆ ನಡೆದಿದೆ. ಇದೀಗ 10ನೇ ಉಪನ್ಯಾಸಕ್ಕೆ ನಾವು ಕಾಲಿಟ್ಟಿದ್ದೇವೆ. ಈಗಾಗಲೇ ತಿಳಿಸಿರುವ ಹಾಗೆ ಭಾರತಕ್ಕೆ 75ನೇ ಸ್ವಾತಂತ್ರ್ಯದ ಸಂಭ್ರಮ ಇದೆ. ಆಗಸ್ಟ್ 15ರಿಂದ 1 ವರ್ಷಗಳ ಕಾಲ ಇಡೀ ದೇಶದಲ್ಲಿ 75ನೇ ಸ್ವಾತಂತ್ರ್ಯ ವರ್ಷದ ಬಗ್ಗೆ ಸಂಭ್ರಮವನ್ನು ಆಚರಣೆ ಮಾಡುವಂತಹ ನಿರ್ಣಯವನ್ನು ಸರ್ಕಾರ ತಗೊಂಡಿದೆ. ಇಂತಹ ಸಂದರ್ಭದಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ತು ಮತ್ತು ಉತ್ಥಾನ ಮಾಸಪತ್ರಿಕೆ ಈ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತಹ ವಿವಿಧ ಮಜಲುಗಳನ್ನು ಸಮಾಜಕ್ಕೆ ಪರಿಚಯ ಮಾಡಿಕೊಳ್ಳುವಂತಹ ಒಂದು ಸಣ್ಣ ಕೆಲಸವನ್ನು ನಾವು ತಗೊಂಡಿದ್ದೀವಿ. ಈ ಪ್ರಯುಕ್ತ ಈ ದಿನ ಇನ್ನು 3 ದಿನಗಳ ಕಾಲ ನಮ್ಮ ಮಧ್ಯೆ ಡಾಕ್ಟರ್ ರವೀಂದ್ರ ಅವರು ಇರ್ತಾರೆ. ಅವರು ಅಂತರ್ಜಾಲದ ಮುಖಾಂತರ ಈ ಒಂದು ಉಪನ್ಯಾಸವನ್ನು ನಡೆಸಿಕೊಡೋರಿದ್ದಾರೆ. ಡಾಕ್ಟರ್ ರವೀಂದ್ರ ಅವರು ಮೂಲತಃ ಶ್ರೀರಂಗಪಟ್ಟಣದವರು. ತಮ್ಮ ಆಯುರ್ವೇದಿಕ್ ಪದವಿಯನ್ನು ಡಾಕ್ಟರ್ ಪದವಿಯನ್ನು ಮುಗಿಸಿದ ಮೇಲೆ 1988ರಿಂದ ಸಂಘದ ಪ್ರಚಾರಕರಾಗಿ ಅನೇಕ ಜವಾಬ್ದಾರಿಗಳನ್ನು ತಗೊಂಡು ಪೂರ್ಣಕಾಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯವನ್ನು ಮಾಡ್ತಾ ಇದೀಗ ನಮ್ಮ ಉತ್ತರ ಭಾಗದ ಸಂಘದ ಕಾರ್ಯಕಾರಿಣಿ ಸದಸ್ಯರಾಗಿ ಪ್ರವಾಸವನ್ನು ಮಾಡ್ತಾ ಇರ್ತಾರೆ. ಅವರು ಮೂಲತಃ ವೈದ್ಯರಾದರೂ ಇತಿಹಾಸದಲ್ಲಿ ಗಾಢವಾದಂಥ ಅಧ್ಯಯನವನ್ನು ಮಾಡಿದವರು. ಅನೇಕ ಕಡೆ ಅವರು ಇತಿಹಾಸದ ಬಗ್ಗೆ ನಿರರ್ಗಳವಾಗಿ ತಮ್ಮ ಉಪನ್ಯಾಸವನ್ನು ಉತ್ತರ ಭಾರತದಲ್ಲಿ ಮತ್ತು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ನೀಡುತ್ತಾ ಬಂದಿದ್ದಾರೆ. ಈ ಸ್ವಾತಂತ್ರ್ಯದ ವಿವಿಧ ಮಜಲುಗಳ ಬಗ್ಗೆ ನಾವು ಯೋಚನೆ ಮಾಡಿದಾಗ ಡಾಕ್ಟರ್ ರವೀಂದ್ರ ಅವರು ಸೂಕ್ತ ವ್ಯಕ್ತಿಯಿಂದ ನಮಗೆ ಅನ್ನಿಸ್ತು. ಅವರನ್ನು ವಿನಂತಿಸಿದ್ವಿ. ಅವರು ಬಂದಿದ್ದಾರೆ. ಅವರಿಗೆ ನಾನು ರಾಷ್ಟ್ರೋತ್ಥಾನ ಪರಿಷತ್ತಿನ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಈ ಒಂದು ಉಪನ್ಯಾಸ ನಡೆಸಿಕೊಡ್ಬೇಕು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಒಂದು 4 ಮಾತು. ನಾವೆಲ್ಲರೂ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಅಂದರೆ ನಾವೆಲ್ಲರೂ ಬ್ರಿಟಿಷರಿಂದ ಪಡ್ಕೊಂಡ್ವಿ, ಬ್ರಿಟಿಷರಲ್ಲಿ ಹೋರಾಟ ಮಾಡಿ ನಾವು ಸ್ವಾತಂತ್ರ್ಯವನ್ನು ಪಡೆದ್ವಿ ಅಂತ ಒಂದು ಮನೋಭೂಮಿಕೆ ನಮ್ಮಲ್ಲಿದೆ. ಇತಿಹಾಸದಲ್ಲೂ ಅದೇ ಇದೆ. ಹೆಚ್ಚಿನ ಭಾಗ ಸಮಾಜದಲ್ಲೂ ಅದೇ ರೀತಿಯಲ್ಲಿ ಚರ್ಚೆಗಳು ನಡೀತಾ ಇದೆ. ಆದರೆ ನಮ್ಮ ಈ ಸಮಾಜ ಕಳೆದ 800 ವರ್ಷಗಳಿಂದ ಬ್ರಿಟಿಷರಿಗಿಂತ ಪೂರ್ವವಾಗಿ
ಅದು ಮೊಘಲರಿರ್ಬೋದು, ಶಕರಿರ್ಬೋದು, ಗ್ರೀಕರಂತಹ ವಿದೇಶಿ ದೇಶದವರನ್ನು ಹೊರಗಟ್ಟಲು ನಿರಂತರವಾಗಿ 800 ವರ್ಷಗಳ ಕಾಲ ಹೋರಾಟ ಮಾಡ್ಕೊಂಡು ಬಂದರು. ನಾನು ರಾಷ್ಟ್ರೋತ್ಥಾನ ಪರಿಷತ್ತಿನ ಪರವಾಗಿ ಡಾಕ್ಟರ್ ರವೀಂದ್ರ ಅವರನ್ನು ವಿನಂತಿ ಮಾಡಿಕೊಂಡಿದ್ವಿ. ತಾವು ದಯವಿಟ್ಟು ಈ 800 ವರ್ಷಗಳ ಇತಿಹಾಸವನ್ನು ನಮ್ಮ ಕೇಳುಗರಿಗೆ, ಅಂತರ್ಜಾಲದ ಮುಖಾಂತರ ಕೇಳುಗರಿಗೆ ಮತ್ತು ಬೇರೆ ಎಲ್ಲರಿಗೂ ತಿಳಿಸುವಂತಹ ಕೃಪೆ ಮಾಡಬೇಕು ಅಂತ ಅವರು ಸಹರ್ಷದಿಂದ ಇಲ್ಲಿ ಬಂದಿದ್ದಾರೆ. ಅವರು ಇವತ್ತಿನಿಂದ 3 ದಿವಸಗಳ ಕಾಲ ಸಂಜೆ 6ರಿಂದ 7 ಗಂಟೆವರೆಗೆ ಈ ಒಂದು ಉಪನ್ಯಾಸವನ್ನು ನಡೆಸ್ಕೊಳ್ತಾ ಇದ್ದಾರೆ. ಅವರಿಗೆ ನಡೆಸ್ಕೊಡ್ಬೇಕು ಅಂತ ಮತ್ತೊಮ್ಮೆ ಪ್ರಾರ್ಥಿಸಿ ಸ್ವಾಗತಿಸಿ ತಮ್ಮೆಲ್ಲರನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯ ಭಾಗವಹಿಸಬೇಕು ಅಂತ ವಿನಂತಿಸುತ್ತಾ ನನ್ನ 2 ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಸನ್ಮಾನ್ಯ ದಿನೇಶ್ ಹೆಗಡೆ ಅವರೇ, ಶ್ರೀಯುತ ವಾದಿರಾಜ್ ಅವರೇ, ದಿನೇಶ್ ಹೆಗ್ಡೆಯವರ ಕ್ಷಮೆ ಕೇಳ್ತಾ ಒಂದು ಮಾತು, ನಾನು ಡಾಕ್ಟರ್ ಅಲ್ಲ, ಆಯುರ್ವೇದ ಕಾಲೇಜಿಗೆ 5 ವರ್ಷ ಹೋಗಿದ್ದೀನಿ, ಪೂರೈಸಿಲ್ಲ ಅಷ್ಟೇ. ಇನ್ನು ಇವತ್ತಿನ ವಿಷಯಕ್ಕೆ ನಾವು ನೇರ ಬರೋದಾದರೆ, ವರ್ತಮಾನದ ದಾರಿನಲ್ಲಿ ಸಾಗುವಂಥ ಮನುಷ್ಯ ಭವಿಷ್ಯದ ಗುರಿಯನ್ನು ಮುಟ್ಟಬೇಕಾದರೆ ಇತಿಹಾಸದ ಬೆಳಕು ಅವನಿಗೆ ಬೇಕಾಗತ್ತೆ. ಇತಿಹಾಸ ಸತ್ತೋರ್ ಕಥೆ ಅಲ್ಲ. History is not his story. History is nothing but past experience. ಇತಿಹಾಸ ಅನ್ನೋದು ಹಿಂದಿನ ಅನುಭವ. ಇವತ್ತಿನ ಅನುಭವ ನಾಳೆಗೆ ಇತಿಹಾಸ ಆಗತ್ತೆ. ಮೂರನೇ ವಯಸ್ಸಿನಲ್ಲಿ ಓಡ್ ಹೋಗಿ ಅಪ್ಪನ ಕಾಲು ಹಿಡ್ಕೊಂಡಾಗ ಅವನ ಕೈನಲ್ಲಿರೋ ಚಾ ಬಟ್ಲದು ಒಂದು ಹನಿ ಮೈ ಮೇಲೆ ಬಿದ್ದು ಮೈ ಸುಟ್ಟಾಗ ಬದುಕಬೇಕು ಅಂತ ಆಸೆ ಇರೋರು ಯಾರು 100 ವರ್ಷ ಆದರೂ ಕೂಡ ತಾವಾಗ ತಾವೇ ಬೆಂಕಿ ಕೈ ಹಾಕಲ್ಲ. 3 ವರ್ಷದ ಅನುಭವ 100ನೇ ವರ್ಷಕ್ಕೆ ಅದು ಇತಿಹಾಸ. ಆ ಅನುಭವನೇ ಅವನನ್ನು ಕಾಪಾಡಿತು. ಇತಿಹಾಸದಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ, ಸರಿನೂ ಇದೆ, ತಪ್ಪು ಇದೆ, ಏಳು ಇದೆ, ಬೀಳು ಇದೆ. ಹಿಂದಿನವ್ರು ಮಾಡಿದ್ದು ಒಳ್ಳೆಯದು ನಮಗೆ ಪ್ರೇರಣೆ, ಅವರು ಮಾಡಿದ ತಪ್ಪು ನಮಗೆ ಪಾಠ. ಒಟ್ಟಿನಲ್ಲಿ ಅದೊಂದು ಅನುಭವ ಕಥನ, ಮಾರ್ಗದರ್ಶಕವಾದಂಥ ಒಂದು ಬೆಳಕು. ಹಿಂದೂ ದೇಶದ ಇತಿಹಾಸ ಅಂತಂದಾಗ ಅದರಲ್ಲಿ 9 ಮುಖಗಳನ್ನು ನಾವು ಗಮನಿಸಬಹುದು ಅಂತ ನನಗನ್ಸುತ್ತೆ. ಮೊದಲನೇದಾಗಿ ಇತಿಹಾಸದ ಮಹತ್ವ ಏನು, ಎರಡನೇದು ಇತಿಹಾಸ ರಚನೆಯ ಹಿಂದೂ ದೇಶದ ಸ್ವರೂಪ ಏನು, ಅದನ್ನೇ ಗಮನಿಸದೆ ಹಿಂದೂಗಳಿಗೆ ಇತಿಹಾಸದ ಪ್ರಜ್ಞೆ ಇಲ್ಲ ಅಂತ ಹೇಳೋದು ಸರಿಯಲ್ಲ ಅಂತ ನನಗನ್ಸೋದು. ಮೂರನೇದು ಹಿಂದೂ ಜ್ಞಾನ ಪರಂಪರೆ. ನಾಲ್ಕನೇದು ಹಿಂದೂ ದೇಶದ ಐತಿಹಾಸಿಕತೆ, ಹಿಂದೂ ದೇಶದ ಇತಿಹಾಸ ಎಲ್ಲಿಂದ ಪ್ರಾರಂಭ ಆಗುತ್ತೆ. ಐದನೇದು ಪ್ರಾಚೀನ ಹಿಂದೂ ಸಮಾಜದ ಸಾಧನೆಗಳು. ಆರನೇದು ವಿಶ್ವವ್ಯಾಪಿ ಹಿಂದೂ ಸಂಸ್ಕೃತಿ.
7ನೇದು ಸಾಂಸ್ಕೃತಿಕ ಭಾರತ. 8ನೇದು ನಮ್ಮ ಅವನತಿಗೆ ಕಾರಣಗಳು. 9ನೇದು ಹಿಂದೂ ದೇಶದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸ. ಸ್ವಾತಂತ್ರ್ಯ ಬಂದು 75ನೇ ವರ್ಷದ ಈ ಸಂದರ್ಭದಲ್ಲಿ ಆ ಸ್ವಾತಂತ್ರ್ಯ ಪ್ರಾಪ್ತಿಗೆ ಕಾರಣವಾದಂಥ ಒಂದು ಹೋರಾಟದ ಇತಿಹಾಸ ಏನಿದೆ ಅದನ್ನು ಸ್ಮರಣೆ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಈ 3 ದಿವಸ ರಾಷ್ಟ್ರೋತ್ಥಾನದ ಆವರಣದಲ್ಲಿ ನಡೆದಿದೆ. ಹಿರಿಯರ ಪರಿಚಯ ಮಾಡಿಕೊಡುವಾಗ ಇತಿಹಾಸದ ಆಳ ಅಧ್ಯಯನ ಈ ರೀತಿ ಅವರು ಪದ ಪ್ರಯೋಗ ಮಾಡಿದ್ರು. ಆದರೆ RSSನ ಹಿನ್ನೆಲೆಯಲ್ಲಿ ಎಲ್ಲ ಹಿರಿಯರ ಬಾಯಿಂದ ಕೇಳದಂಥ 4 ಮಾತುಗಳು, ಶಾಲಾ ಕಾಲೇಜುಗಳಲ್ಲಿ ಅಧ್ಯಾಪಕರ ಬಾಯಿಂದ ಕೇಳದಂಥ 4 ಮಾತುಗಳ ಸ್ಮರಣೆ ಅಷ್ಟೇ ನಂದು. ಹಾಗಾಗಿ ಈ ಹೋರಾಟದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಒಂದು ಭಾಷಣದ ಮಾಲೆ ಅದು ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ಅಂತ ಭಾರತದ ಕುರಿತಾಗಿ ಹೇಳುವಾಗ ಒಂದು ವಿಷಯ ನನಗೆ ನೆನಪಾಗತ್ತೆ. ಹುಬ್ಬಳ್ಳಿಯಿಂದ ಶಿರಸಿಗೆ ಹೋಗಬೇಕಾದ್ರೆ 50 ಕಿಲೋಮೀಟರ್ ದೂರದಲ್ಲಿ ಮುಂಡಗೋಡು ಸಿಗತ್ತೆ. ಅಲ್ಲಿ ಹೋದಾಗ ಗೊತ್ತಾಗತ್ತೆ ಟಿಬೆಟಿಯನ್ ಕಾಲನಿ ಇದೆ. ಅಲ್ಲಿ ಸುಮಾರು 40,000ದಷ್ಟು ಟಿಬೆಟಿಯನ್ರು ಅಲ್ಲಿದ್ದಾರೆ. ಹೆಸರು ಕೇಳಿದಾಗಲೇ ಗೊತ್ತಾಗತ್ತೆ ಅವರು ಟಿಬೆಟ್ನಿಂದ ಬಂದಿದ್ದಾರೆ. ಹಾಗಾದರೆ ಪ್ರಶ್ನೆ ಬರುತ್ತೆ, ಅವರು ಇಲ್ಲಿಗೆ ಯಾಕೆ ಬಂದರು, ಇಲ್ಲಿ ಯಾಕಿದ್ದಾರೆ, ಅಲ್ಲಿ ಯಾಕಿಲ್ಲ? ನಿಜ, ಅಲ್ಲೂ ಕೆಲವರು ಇದ್ದಾರೆ, ಆದರೆ ಕೆಲವರು ಓಡ್ ಬಂದಿದ್ದಾರೆ. 1949ನೇ ಇಸ್ವಿ ಅಕ್ಟೋಬರ್ 1ನೇ ತಾರೀಕುವರೆಗೂ ಚಿಯಾಂಗ್ ಕೈಶೇಕ್ ಅವರ ಸರ್ಕಾರ ಅಲ್ಲೇನಿತ್ತು ಅದು ಹೋಗಿ ಆಮೇಲೆ ಮಾವೋ ಜೆಡಾಂಗ್ ಅವರ ಚೀನಾ ಕಮ್ಯುನಿಸ್ಟ್ ಪಾರ್ಟಿಯ ಸರ್ಕಾರ ಬಂದ ಮೇಲೆ 1950 ಅಕ್ಟೋಬರ್ 7ನೇ ತಾರೀಕು ಮಾವೋನ ಸೈನ್ಯ ಚೀನಾ ಟಿಬೆಟ್ಗೆ ನುಗ್ಗಿತು. 9 ವರ್ಷಗಳ ಕಾಲ ಆ ಸೈನ್ಯದ ಒಂದು ದಬ್ಬಾಳಿಕೆ ಅಲ್ಲಿ ನಡೆದ ಪರಿಣಾಮ ಸನ್ಮಾನ್ಯ ದಲೈ-ಲಾಮಾ ಅವರ ನೇತೃತ್ವದಲ್ಲಿ 80,000 ಮಂದಿ ಟಿಬೆಟಿಯನ್ರು ಅವರು ಭಾರತಕ್ಕೆ ತಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಿದ್ರು. 1959 ಮಾರ್ಚ್ 31ನೇ ತಾರೀಕು ಅವರೆಲ್ಲರೂ ಕೂಡ ನಮ್ಮ ದೇಶಕ್ಕೆ ಬಂದರು. ಹಿಮಾಚಲ ಪ್ರದೇಶದ ಧರ್ಮಶಾಲವನ್ನು ಕೇಂದ್ರವಾಗಿಟ್ಟುಕೊಂಡು ಪರ್ಯಾಯ ಟಿಬೆಟಿಯನ್ ಸರ್ಕಾರವನ್ನು ಘೋಷಣೆ ಮಾಡಿ ಕುಶಾಲನಗರದ ಹತ್ರ ಇರುವಂಥ ಬೈಲ್ಕುಪ್ಪೆ, ಶಿರ್ಸಿ ಹತ್ರ ಇರೋ ಮುಂಡಗೋಡಲ್ಲೆಲ್ಲ ಅವರಿದ್ದಾರೆ. ಅಂದರೆ ಅದರ ಅರ್ಥ ಟಿಬೆಟಿಯನ್ರು ತಮ್ಮ ಸ್ವಾತಂತ್ರ್ಯ ಕಳ್ಕೊಂಡಿದ್ದಾರೆ. ಆದರೆ ನಾವು ಹಿಂದೂಗಳು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೀವಿ. ಆಗಸ್ಟ್ 15 ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಈಗಂತೂ 75ನೇ ವರ್ಷವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆ ಈಗ ಕೆಲವು ವರ್ಷಗಳ ಹಿಂದೆ ನ್ಯಾನೋ ಕಾರ್ ಬಹಳ ಪ್ರಸಿದ್ಧವಾಗಿತ್ತು. ಅದರ ಮಾಲೀಕರು ಯಾರು ಅಂದಾಗ ಟಾಟಾ ಅಂತೀವಿ. ಈಗ ರತನ್ ಟಾಟಾ ಇದ್ದಾರೆ, ಮುಂಚೆ JRD ಟಾಟಾ ಇದ್ರು, ಅದಕ್ಕೆ ಮುಂಚೆ JND ಟಾಟಾ ಇದ್ರು. ಜೇಮ್ಶೆಡ್ಜಿ ನುಸ್ರಿವಾನ್ಜಿ ಟಾಟಾ ಅಂತ ಹೇಳಿದಾಗ ಗೊತ್ತಾಗತ್ತೆ ಇದು ಹಿಂದೂ ಹೆಸರು ಅಲ್ಲ, ಮುಸ್ಲಿಂ ಹೆಸರು ಅಲ್ಲ, ಕ್ರಿಶ್ಚಿಯನ್ ಹೆಸರು ಅಲ್ಲ, ಇದು ಪಾರ್ಸಿ ಹೆಸರು. ಹಾಗೆ ಫಾಲಿ ನಾರಿಮನ್ ಇದ್ದಾರೆ, ನಾನಿ ಪಾಲ್ಖಿವಾಲಾ ಇದ್ರು, ನೀನು ಮಸಾನಿ ಇದ್ರು, ಭಿಕುಜಿ ಕಾಮ ಇದ್ರು, ಸೋಲಿ ಸೊರಾಬ್ಜಿ, ಹೀಗೆ ಅನೇಕ ಜನ ಪಾರ್ಸಿಗಳು ನಮ್ಮ ದೇಶದಲ್ಲಿದ್ದಾರೆ. ಇಡೀ ಜಗತ್ತಿನಲ್ಲಿ ಇವತ್ತು ಪಾರ್ಸಿಗಳು ಇರೋದೇನೆ ನಮ್ಮ ದೇಶದಲ್ಲಿ, ಮುಂಬೈನಲ್ಲಿ ಸುಮಾರು 1 ಲಕ್ಷ. ಅವ್ರದೊಂದು ಪರ್ಷಿಯಾ ಅಂತ ಒಂದು ದೇಶ ಇತ್ತು, ಆದರೆ ಇವತ್ತು ಭೂಪಟದಲ್ಲಿ ಆ ಪರ್ಷಿಯಾ ಅನ್ನೋ ದೇಶದ ಹೆಸರಿಲ್ಲ, ಅದು ಇರಾನ್ ಆಗಿದೆ. ಅದು ಆದರೆ ಪಾರ್ಸಿಗಳು ಕೂಡ
ತಮ್ಮ ಸ್ವಾತಂತ್ರ್ಯವನ್ನು ಕಳ್ಕೊಂಡಿದ್ದಾರೆ. ಆದರೆ ಹಿಂದೂಗಳು ನಾವು ಸ್ವತಂತ್ರರಾಗಿದ್ದೀವಿ ಅನ್ನುವಂಥ ಹೆಮ್ಮೆ ನಮಗಿದೆ. ನಿಜ, ನಾವು ಒಂದಷ್ಟು ಭೂಮಿ ಕಳ್ಕೊಂಡಿದ್ದೀವಿ. ಈ ಹೋರಾಟದಲ್ಲಿ ನಾವು ಗಳಿಸಿದ್ದೇ ಎಲ್ಲವೂ ಇದೆ, ಗೆದ್ದಿದ್ದೇ ಎಲ್ಲವೂ ಇದೆ ಅಂತಿಲ್ಲ. ಸೋತಿದ್ದೂ ಉಂಟು, ಕಳ್ಕೊಂಡಿರೋದು ಉಂಟು. ಆದರೆ ಹೆಚ್ಚಿನ ಭಾಗ ಇವತ್ತಿಗೂ ಸ್ವತಂತ್ರವಾಗಿರೋದನ್ನೇ ನಾವು ಕಾಣ್ತಾ ಇದ್ದೀವಿ. ಹಾಗೆ ಕ್ರಿಸ್ತ ಪೂರ್ವ 70ನೇ ಇಸ್ವಿನಲ್ಲಿ ಯಹೂದ್ಯರ ಮೇಲೆ, ಇಸ್ರೇಲಿನ ಮೇಲೆ ರೋಮನ್ ಸಾಮ್ರಾಜ್ಯದ ದಾಳಿ ಆದಾಗ ಅವರೆಲ್ಲರೂ ಅಲ್ಲಿಂದ ನಿರ್ವಸಿತರಾದರು. ಪಶ್ಚಿಮದ ರೋಮ್ನಿಂದ ದಾಳಿ ಆದಾಗ ಪೂರ್ವಕ್ಕೆ ವಲಸೆ ಬಂದರು. ಪೂರ್ವದ ಅರಬ್ ಮುಸ್ಲಿಮರಿಂದ 637ನೇ ಇಸ್ವಿನಲ್ಲಿ ದಾಳಿ ಆದಾಗ ಅವರೆಲ್ಲರೂ ಪಶ್ಚಿಮಕ್ಕೆ ವಲಸೆ ಹೋದರು. ಇಡೀ ಜಗತ್ತಿನಲ್ಲಿ ಎಲ್ಲ ದೇಶಗಳಲ್ಲಿ ಹರಡಿಕೊಂಡು 2000 ವರ್ಷಗಳ ಕಾಲ 1948 ಮೇ 14ನೇ ತಾರೀಕು ಸಾಯಂಕಾಲ 7 ಗಂಟೆವರೆಗೆ ಕ್ರಿಸ್ತಪೂರ್ವ 1ನೇ ಶತಮಾನದಿಂದ ಕ್ರಿಸ್ತಶಕ 20ನೇ ಶತಮಾನದವರೆಗೆ ಜಗತ್ತಿನ ಭೂಪಟದಲ್ಲಿ ಇಸ್ರೇಲ್ ಅನ್ನೋ ಹೆಸರೇ ಇರಲಿಲ್ಲ. ಅದೆಲ್ಲವನ್ನೂ ಪ್ಯಾಲೆಸ್ಟೈನ್ ಅಂತ ಕರೆಯಕ್ಕೆ ಶುರು ಮಾಡಿದರು. 2000 ವರ್ಷ ಯಹೂದ್ಯರು ತಮ್ಮ ಭೂಮಿಯಿಂದ ಉಚ್ಚಾಟಿತರಾಗಿದ್ದರು. ನಮ್ಮ ದೇಶಕ್ಕೂ ಬಂದಿದ್ದರು. ಇಡೀ ಜಗತ್ತಿನಲ್ಲಿ ಅವರನ್ನು ಚೆನ್ನಾಗಿ ನೋಡ್ಕೊಂಡಿದ್ದು ನಾವೇ ತಾನೇ. ಇದನ್ನು ಅವರು ಕೂಡ ಇವತ್ತಿಗೂ ಸ್ಮರಣೆ ಮಾಡ್ತಾರೆ. ಅಂದರೆ 2000 ವರ್ಷಗಳ ಕಾಲ ಇಸ್ರೇಲಿಗಳು ಕೂಡ ತಮ್ಮ ಸ್ವಾತಂತ್ರ್ಯವನ್ನು ಕಳ್ಕೊಂಡ್ರು, ತಮ್ಮ ಭೂಮಿಯಿಂದಾನೇ ಉಚ್ಚಾಟಿತರಾದರು. ಆದರೆ ಹಿಂದೂಗಳು ನಾವು ಸ್ವತಂತ್ರರಾಗಿದ್ದೀವಿ ಅನ್ನೋ ಹೆಮ್ಮೆ ನಮಗಿದೆ. ಸೊ ಈ 3 ಉದಾಹರಣೆ ಸ್ವಾತಂತ್ರ್ಯವನ್ನು ಕಳ್ಕೊಂಡಂಥ ಜನಾಂಗಗಳ ಉದಾಹರಣೆ. ಆದರೆ ಇನ್ನು ಕೆಲವರು ಸಂಸ್ಕೃತಿಯನ್ನು ಕಳ್ಕೊಂಡ್ರು. ಕೆಲವರು ನಾಮಾವಿಶೇಷ ಆದರು, ಇನ್ನು ಕೆಲವರು ನಿರ್ನಾಮ ಆದರು. ಯೂನಿವರ್ಸಿಟಿ ಇತಿಹಾಸದಲ್ಲಿ ಬೋಧನೆ ಮಾಡುವಾಗ ಫಸ್ಟ್ ಇಯರ್ BA ನಲ್ಲಿ ಪ್ರಾಚೀನ ಇತಿಹಾಸ ಅಂತ ಹೇಳುವಾಗ ಮೆಸೊಪೊಟೇಮಿಯಾ, ಬ್ಯಾಬಿಲೋನಿಯಾ, ಗ್ರೀಕ್, ಈಜಿಪ್ಟ್, ರೋಮ್ ಮತ್ತು ಸಿಂಧೂ, ಹೀಗೆ 6 ಪ್ರಮುಖ ನಾಗರಿಕತೆಗಳ ಬಗ್ಗೆ ಹೇಳೋದುಂಟು. ಆದರೆ ಇವತ್ತು ಸಿಂಧೂ ಬಯಲಿನ ನಾಗರಿಕತೆ ಅಥವಾ ಹಿಂದೂ ನಾಗರಿಕತೆ, ಸಿಂಧೂ ಬಯಲಿನ ನಾಗರಿಕತೆ ಬೇರೆ, ಇವತ್ತಿರುವಂಥ ನಾಗರಿಕತೆ ಬೇರೆ, ಅದು ದ್ರಾವಿಡ, ಇದು ಆರ್ಯ, ಇದೆಲ್ಲ ವಾದಗಳನ್ನು ನಾನು ಒಪ್ಪುತ್ತಾ ಇಲ್ಲ. ಅದೆಲ್ಲವನ್ನು ಪಕ್ಕಕ್ಕಿಟ್ಟು ಅದೆಲ್ಲವೂ ಒಂದೇ ಅಂತ ಹೇಳಿ ಏನು ಇವತ್ತು ವಿಷಯ ಇದೆ, ಅದನ್ನು ಆಧಾರ ಇಟ್ಕೊಂಡೇ ನಾನು ಹೇಳ್ತಾ ಇರುವಂಥದ್ದು. 6 ನಾಗರಿಕತೆಗಳ ಪೈಕಿ ಇವತ್ತು ಇನ್ನು 5 ನಾಗರಿಕತೆಗಳು ಇವತ್ತಿಲ್ವೇ ಇಲ್ಲ. ಯಾವ ಯೂಫ್ರಟಿಸ್ ಮತ್ತು ಟೈಗ್ರಿಸ್ ನದಿ ದಡದಲ್ಲಿ ಮೆಸೊಪೊಟೇಮಿಯಾ ಮತ್ತು ಬ್ಯಾಬಿಲೋನಿಯಾ ನಾಗರಿಕತೆ ಇತ್ತು ಅಂತ ನಾವು ಹೇಳ್ತೀವಿ, ಇವತ್ತಲ್ಲಿ ಮುಸಲ್ಮಾನರ ಇರಾಕ್ ಇದೆ. ಸ್ಪಿಂಕ್ಸ್ಗಳನ್ನು ಕಟ್ಟದಂಥ, ಪಿರಮಿಡ್ಗಳನ್ನು ಕಟ್ಟದಂಥ ನೈಲ್ ನದಿಯ ನಾಗರಿಕತೆ ಈಜಿಪ್ಟ್ ಇವತ್ತು ಅಲ್ಲಿ ಉತ್ತರ ಆಫ್ರಿಕಾದ ಈಜಿಪ್ಟ್ನಲ್ಲಿ ಇಲ್ಲ. ಇವತ್ತು ಅಲ್ಲಿರೋದು ಕೂಡ ಮುಸ್ಲಿಂ ಜೀವನ ಪದ್ಧತಿ. ಇಡೀ ಜಗತ್ತಿನಲ್ಲೇ ಅತಿ ದೊಡ್ಡ ಮುಸ್ಲಿಂ ಯೂನಿವರ್ಸಿಟಿ ಅಲ್ ಬದರ್ ಇರೋದು ಕೈರೋದಲ್ಲಿ. ಸಾಕ್ರಟೀಸ್, ಅರಿಸ್ಟಾಟಲ್, ಟಾಲೆಮಿ, ಹೈಪಾಷಿಯಾ, ಪೈಥಾಗೋರಸ್ ಇತ್ಯಾದಿ ಇತ್ಯಾದಿ ವ್ಯಕ್ತಿಗಳನ್ನು ಕಂಡಂಥ ತತ್ವಜ್ಞಾನಿಗಳು, ವಿಜ್ಞಾನಿಗಳು, ಗಣಿತ ತಜ್ಞರು, ಸಾಹಿತಿಗಳು, ಕವಿಗಳು, ಇಂಥವ್ರನ್ನೆಲ್ಲ ಕಂಡಂಥ ಗ್ರೀಸ್ ಇವತ್ತು ಕ್ರಿಶ್ಚಿಯನ್ರ ಗ್ರೀಸ್ ಆಗಿದೆ. ಅನೇಕರು ಹೇಳ್ತಾ ಇರ್ತಾರೆ ಇವತ್ತು ಪ್ರಾಚೀನ ಗ್ರೀಕ್ ಭಾಷೆಯನ್ನು ನಾವು ಕಲಿಬೇಕು ಅಂದರೆ ಅಮೆರಿಕಾದ ಹಾರ್ವರ್ಡ್ಗೋಕೆ, ಕೊಲಂಬಿಯಾ ಯೂನಿವರ್ಸಿಟಿಗೂ ನಾವು ಹೋಗಬೇಕಾಗತ್ತೆ. ಜೂಲಿಯಸ್ ಸೀಸರ್ನಿಂದ ಜುಲೈ ಬಂತು, ಅಗಸ್ಟಿಸ್ ಸೀಸರ್ನಿಂದ ಆಗಸ್ಟ್ ಬಂತು. ಬ್ರೂಟಸ್ ಅನ್ನುವಂಥ ಮಹಾಮಂತ್ರಿ ಇದ್ದ, ಮಾರ್ಕ್ ಆಂಟನಿ ಅನ್ನುವಂಥ ಸೇನಾಪತಿ ಇದ್ದ, ಕ್ಲಿಯೋಪಾತ್ರ ಅನ್ನುವಂಥ ಒಬ್ಬಳು ಹೆಣ್ಮಗಳು ಜಗತ್ತಿನ ಗಮನ ಸೆಳೆದಂಥ ಒಂದು ವ್ಯಕ್ತಿತ್ವ. ಇದೆಲ್ಲ ಹೇಳುವಂಥ ರೋಮ್ ನಾಗರಿಕತೆ. ಆದರೆ ಇವತ್ತು ಆ ರೋಮ್ ನಾಗರಿಕತೆಯ ಕೇಂದ್ರದಲ್ಲಿ ಇಟಲಿ ಇದೆ. ಅದು ಕ್ರಿಶ್ಚಿಯನ್ರ ದೇಶ. ಆದರೆ ಸಿಂಧೂ ಬಯಲಿನ ನಾಗರಿಕತೆ ಅಂತ ಹೇಳಿ ಯಾವ 1,500 ಪ್ರದೇಶಗಳಲ್ಲಿ ಉತ್ಖನನ ಆಗಿದೆ, ಗುಜರಾತ್ನಿಂದ ಹಿಡಿದು ಗಾಂಧಾರದವರೆಗೆ, ಅಲ್ಲೆಲ್ಲ ಯಾವ ಒಂದು ಯಜ್ಞ ಭೂಮಿಯ ನಾಗರಿಕತೆ, ಯಜ್ಞ ಸಂಸ್ಕೃತಿಯ ಒಂದು ಕುರುಹುಗಳು ಸಿಕ್ಕಿದ್ದಾವೆ. ಇಡೀ ದೇಶದಲ್ಲೇ ಅದೆಲ್ಲವೂ ಹರಡಿಕೊಂಡಿದೆ.
ಅದು ಇವತ್ತಿಗೂ ಜೀವಂತ ಇದೆ. ಇವತ್ತಿನ ಕಂಪ್ಯೂಟರ್ ತಜ್ಞರು ಹೇಳೋ ಪ್ರಕಾರನೇ ರಾಮಾಯಣ ನಡೆದು 7000 ವರ್ಷ ಆಯಿತು. ಆ ರಾಮಾಯಣದಲ್ಲಿ ರಾಮನಿಗಿಂತ ಹಿಂದೆ ಇದ್ದಂಥ ದಿಲೀಪ ಆಕಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ತನ್ನನ್ನೇ ತಾನು ಸಿಂಹಕ್ಕೆ ಅರ್ಪಣೆ ಮಾಡ್ಕೊಳ್ಳೋದಕ್ಕೆ ತಯಾರಾದ ಅನ್ನೋ ಕಥೆ ಓದ್ತೀವಿ. ಇವತ್ತಿಗೂ ಕೂಡ ಕಟಕರಿಂದ ಆಕಳನ್ನ ಸಂರಕ್ಷಣೆ ಮಾಡೋದಕ್ಕೆ ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ, ಹುಬ್ಬಳ್ಳಿನಲ್ಲಿ, ಬಾಗಲಕೋಟೆನಲ್ಲಿ ಹಿಂದೂ ಹುಡುಗರುಗಳು ಕಷ್ಟಪಡೋದನ್ನು ನೋಡ್ತೀವಿ. ಗೋ ಸಂರಕ್ಷಣೆಯ ಸಂಸ್ಕೃತಿ ಸಾವಿರಾರು ವರ್ಷಗಳ ನಂತರ ಇವತ್ತಿಗೂ ಜೀವಂತವಾಗಿದೆ. ಸ್ವತಂತ್ರವಾಗಿರೋದು ಅಷ್ಟೇ ಅಲ್ಲ, ಸಂಸ್ಕೃತಿಯನ್ನು ರಕ್ಷಣೆ ಮಾಡಿಕೊಂಡಿದ್ದೀವಿ. ಅದೇ ರಾಮ, ಕೃಷ್ಣ, ಶಿವ, ಪಾರ್ವತಿ, ಗಣಪತಿ, ಹನುಮಂತ, ಬುದ್ಧ, ಬಸವ, ಮಹಾವೀರ ಎಲ್ಲರೂ ಇವತ್ತಿಗೂ ಜೀವಂತವಾಗಿದ್ದಾರೆ. ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡ್ವಿ, ನಮ್ಮ ಸ್ವಾತಂತ್ರ್ಯನೂ ಉಳಿಸ್ಕೊಂಡ್ವಿ. ಇದು ಹಿಂದೂ ದೇಶದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದ ಒಂದು ವಿಶೇಷತೆ. ಜಗತ್ತಿನಲ್ಲಿ ಅನೇಕ ಜನಗಳಿಗೆ ಇದು ಸಾಧ್ಯ ಆಗಲಿಲ್ಲ ಅನ್ನೋದು ಕೂಡ ಒಂದು ದುಃಖದ ಸಂಗತಿ ಇದು. ಹಾಗಾದರೆ ಪ್ರಶ್ನೆ ಬರುತ್ತೆ, ಸ್ವಾತಂತ್ರ್ಯ ಸಂಸ್ಕೃತಿಗಳ ಒಂದು ವ್ಯತ್ಯಾಸ ಯಾಕಾಗತ್ತೆ? ಒಬ್ಬರು ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡ್ತಾರೆ, ಯುದ್ಧಗಳು ನಡೆಯತ್ವೆ ಅನ್ನೋದು ಇದಕ್ಕೆ ಕಾರಣ ಅನ್ನೋದು ನಮಗೆ ಗೊತ್ತು. ಆದರೆ ಯುದ್ಧಗಳಲ್ಲೂ ಕೂಡ 2 ರೀತಿ ಆಕ್ರಮಣಗಳನ್ನು ನಾವು ನೋಡ್ತೀವಿ. ಒಂದು ಭೌತಿಕ ಆಕ್ರಮಣ, ಇನ್ನೊಂದು ಭಾವುಕ ಆಕ್ರಮಣ. ಭೌತಿಕ ಆಕ್ರಮಣವನ್ನು ಜಗತ್ತು ಒಂದು ರೀತಿ ಒಪ್ಕೊಂಡ್ಬಿಟ್ಟಿದೆ. ಎಲ್ಲಿವರೆಗೂ ಮನುಷ್ಯ ಇರ್ತಾನೋ ಅಲ್ಲಿವರೆಗೂ ಇದು ನಡೀತಾನೆ ಇರುತ್ತೆ. ಅಂದರೆ ಭೌಗೋಳಿಕ ಆಕ್ರಮಣ, ರಾಜಕೀಯ ಆಕ್ರಮಣ, ಆರ್ಥಿಕ ಆಕ್ರಮಣ. ಇನ್ನೊಬ್ಬರ ಭೂಮಿಯನ್ನು ನಾನು ಸಂಪಾದನೆ ಮಾಡಬೇಕು, ಇನ್ನೊಬ್ಬರ ದುಡ್ಡನ್ನು ನಾನು ದೋಚಬೇಕು, ಇನ್ನೊಬ್ಬರ ಪ್ರದೇಶದಲ್ಲಿ ನಾನು ರಾಜಕೀಯ ಅಧಿಕಾರವನ್ನು ಪಡಿಬೇಕು. ಈ ರೀತಿಯ ಭೌತಿಕ ಆಕ್ರಮಣಗಳು ನಮ್ಮ ದೇಶದಲ್ಲೂ ನಡೆದಿದ್ದಾವೆ, ಇತಿಹಾಸದಲ್ಲೂ ನಡೆದಿದ್ದಾವೆ, ಇವತ್ತಿಗೂ ನಡೀತಾ ಇದೆ. ಒಂದು ರೀತಿಯಲ್ಲಿ ಜಗತ್ತು ಒಪ್ಕೊಂಡ್ಬಿಟ್ಟಿದೆ. ನಮ್ಮ ದೇಶದ ಮಟ್ಟಿಗಂತೂ ಶಾಸ್ತ್ರದ ಆಧಾರ ಇಟ್ಟುಕೊಂಡು ನೋಡೋದಾದರೆ, ಶಾಸ್ತ್ರ ಬಿಟ್ಟು ವ್ಯವಹಾರ ಮಾಡೋರ ವಿಷಯ ಬೇರೆ. ಆವರಣ ಪುಸ್ತಕದಲ್ಲಿ SL ಭೈರಪ್ಪನವರದನ್ನು ಕೋಟ್ ಮಾಡ್ತಾ ಹೇಳ್ತಾರೆ, ಗೆದ್ದ ರಾಜ ಸೋತ ಪ್ರದೇಶದ ಜೀವನ ಪದ್ಧತಿಗೆ ಕೈ ಹಾಕಬಾರ್ದು. ಸಾಧ್ಯ ಆದರೆ ಅಲ್ಲಿಯ ವಂಶಸ್ಥರನ್ನೇ ಮುಂದುವರಿಸಬೇಕು. ಈ ರೀತಿಯೆಲ್ಲ ಶಾಸ್ತ್ರದ ಉಲ್ಲೇಖ ಇದೆ. ಹೀಗೆ ಭೌತಿಕ ಆಕ್ರಮಣದಲ್ಲೂ ಕೂಡ ಕೇವಲ ಶಕ್ತಿ ಪ್ರದರ್ಶನವನ್ನಷ್ಟೇ ಉದ್ದೇಶವಾಗಿ ಅಥವಾ ರಾಜಕೀಯ ಏಕತೆಯನ್ನು ಉದ್ದೇಶವಾಗಿ ಇಟ್ಟುಕೊಂಡು ಅಶ್ವಮೇಧ, ರಾಜಸೂಯ ಇತ್ಯಾದಿ ಆಕ್ರಮಣಗಳನ್ನು ಹಿಂದೂ ಸಮಾಜದಲ್ಲೂ ನಾವು ನೋಡ್ತೀವಿ. ಜರಾಸಂಧನನ್ನು ಕೊಂದಂಥ ಕೃಷ್ಣ ಅವನ ಮಗ ಸಹದೇವನನ್ನೇ ರಾಜ ಮಾಡ್ದ. ರಾವಣನನ್ನು ಕೊಂದಂಥ ರಾಮ ವಿಭೀಷಣನನ್ನೇ ಲಂಕೆಯ ರಾಜನನ್ನಾಗಿ ಘೋಷಣೆ ಮಾಡ್ದ. ಸುಗ್ರೀವ ವಾಲಿಯನ್ನು ಕೊಂದಂಥ ರಾಮ ಸುಗ್ರೀವನನ್ನೇ ಅಲ್ಲಿ ರಾಜ ಮಾಡ್ತಾನೆ. ಈ ರೀತಿಯ ಉಜ್ವಲವಾದಂಥ ಮೇಲ್ಪಂಕ್ತಿಗಳು ನಮ್ಮ ದೇಶದಲ್ಲಿದ್ದಾವೆ. ಆದರೆ ಇನ್ನೊಂದು ಆಕ್ರಮಣ ಭಾವುಕ ಆಕ್ರಮಣ. ನಾನು ಎಲ್ಲಿ ಗೆಲ್ತೀನೋ ಅಲ್ಲಿ ದುಡ್ಡು ದೋಚ್ತೀನಿ, ಅಲ್ಲಿ ಭೂಮಿಯನ್ನು ಆಕ್ರಮಣ ಮಾಡ್ಕೊಳ್ತೀನಿ, ರಾಜಕೀಯ ಅಧಿಕಾರವನ್ನು ಸ್ಥಾಪನೆ ಮಾಡ್ತೀನಿ, ಅದರ ಜೊತೆಗೆ ನನ್ನ ನಂಬಿಕೆಯನ್ನು ಅಲ್ಲಿ ಪ್ರಚಾರ ಮಾಡ್ತೀನಿ. ನಂಬಿಕೆಯನ್ನು ಅಲ್ಲಿ ಪ್ರಚಾರ ಮಾಡೋದು ಸರಿಯೋ ತಪ್ಪೋ ಅನ್ನೋಂಥ ಚರ್ಚೆ ಇವತ್ತಿನ ಭಾಷಣದ ವಿಷಯ ಅಲ್ಲ. ಏನಾಯಿತು ಅನ್ನೋದಕ್ಕೆ ನನ್ನ ಒಂದು ಅಭಿಪ್ರಾಯ ಏನಿದೆ ಅದನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಎಲ್ಲೆಲ್ಲಿ ರಿಲಿಜನ್ಗಳು ಮತ್ತು ಕಮ್ಯುನಿಸಮ್ನ ಆಕ್ರಮಣ ಆಯಿತು ಅಲ್ಲೆಲ್ಲ ಮೂಲ ಜೀವನ ಪದ್ಧತಿನಲ್ಲಿ ವ್ಯತ್ಯಾಸ ಆಗಿದ್ದನ್ನು ನಾವು ನೋಡ್ತೀವಿ. ಹಾಗಾಗಿನೇ ಯಾರ್ಯಾರು ಸಂಸ್ಕೃತಿಯನ್ನು ಕಳ್ಕೊಂಡ್ರು ಅಂತ ಹೇಳಿದೆ ಅವರೆಲ್ಲರೂ ಇಲ್ಲ ಕ್ರಿಶ್ಚಿಯನ್ರಾಗಿದ್ದಾರೆ, ಇಲ್ಲ ಮುಸಲ್ಮಾನರಾಗಿದ್ದಾರೆ. ರಿಲಿಜನ್ಗಳ ಸ್ವಭಾವದಲ್ಲೇ ಅದಿದೆ. ಒಬ್ಬ ದೇವರು, ಒಬ್ಬ ಪ್ರವಾದಿ, ಒಂದು ಪುಸ್ತಕ. ಮತ್ತೆ ಹೇಳ್ತೀನಿ, ಅದು ಸರಿಯೋ ತಪ್ಪೋ ಅನ್ನೋಂಥ ಚರ್ಚೆ ಇವತ್ತಿನ ವಿಷಯ ಅಲ್ಲ. ಆದರೆ ನಡೀತು ಅನ್ನೋದನ್ನಷ್ಟೇ ನಾನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನನ್ನ ಜೀವನದ ವಿಧಾನವನ್ನೇ ಎಲ್ಲರೂ ಕೂಡ ಅನುಸರಣೆ ಮಾಡಬೇಕು ಅನ್ನುವಂಥ ವಿಚಾರಗಳು ಜಗತ್ತಿನಲ್ಲಿರೋದ್ರಿಂದ ಭಾವುಕ ಆಕ್ರಮಣಗಳು ಎಲ್ಲೆಲ್ಲ ಆಯಿತು ಅಲ್ಲೆಲ್ಲವೂ ಕೂಡ ಸ್ಥಿತ್ಯಂತರಗಳು, ರೂಪಾಂತರಗಳು ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಿದ್ರೆ ಪ್ರಶ್ನೆ ಬರುತ್ತೆ, ಈ ರೀತಿಯ ಆರ್ಥಿಕ, ರಾಜಕೀಯ, ಭೌಗೋಳಿಕ
ಅಥವಾ ರಿಲಿಜನ್ ಅಥವಾ ವೈಚಾರಿಕ ಆಕ್ರಮಣಗಳು ಹಿಂದೂ ದೇಶದ ಮೇಲೆ ಆಗ್ಲಿಲ್ವೇ? ಎಲ್ಲರಿಗೂ ಉತ್ತರ ಇದಕ್ಕೆ ಚೆನ್ನಾಗೇ ಗೊತ್ತಿದೆ, ಬೇಕಾದಷ್ಟಾಗಿದೆ. ಬೇರೆಯವರ ಮೇಲೆ ಆಗಿದ್ದಕ್ಕಿಂತ ಹೆಚ್ಚಾಗಿದೆ, ಬೇರೆಯವರ ಮೇಲೆ ಆಗಿದ್ದಕ್ಕಿಂತ ದೀರ್ಘವಾಗಿದೆ. ಆದರೂ ಕೂಡ ಅವರೆಲ್ಲರನ್ನೂ ಎದುರಿಸಿ ನಾವಿನ್ನೂ ಇವತ್ತಿಗೂ ಕೂಡ ಸ್ವತಂತ್ರವಾಗಿ ಹಿಂದೂಗಳಾಗಿ ಉಳ್ಕೊಂಡಿದ್ದೀವಿ. 1871ನೇ ಇಸ್ವಿಯ ಇಂಗ್ಲಿಷ್ನವ್ರು ಮಾಡಿದಂತಹ ಮೊದಲನೇ ಜನಗಣತಿನಲ್ಲಿ ಇವತ್ತಿನ ಬಾಂಗ್ಲಾ, ಪಾಕಿಸ್ತಾನ ಎಲ್ಲ ಸೇರದಂತೆ ಕನ್ವರ್ಟೆಡ್ ಮುಸಲ್ಮಾನರ ಸಂಖ್ಯೆ ಇದ್ದಿದ್ದು 10%. 1100 ವರ್ಷಗಳ ಕಾಲ ಆಕ್ರಮಕ ಮುಸಲ್ಮಾನರು ಇಲ್ಲಿ ತಮ್ಮ ರಿಲಿಜನ್ ಅನ್ನು ಹರಡೋದಿಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ಇದೇ ಹೋಲಿಕೆಯಲ್ಲಿ ನಾವು ಸ್ವಲ್ಪ ಪಶ್ಚಿಮಕ್ಕೆ ನೋಡಿದಾಗ ಕೇವಲ 100 ವರ್ಷಗಳಲ್ಲಿ ಮೆಕ್ಕಾದಿಂದ ಹಿಡಿದು ಮೊರಾಕೋವರೆಗೆ, ಮೆಕ್ಕಾದಿಂದ ಹಿಡಿದು ಜಿಬ್ರಾಲ್ಟರ್ವರೆಗೆ ಅನೇಕ ದೇಶಗಳು, ಪರ್ಷಿಯಾ 637ರಲ್ಲಿ, ಪ್ಯಾಲೆಸ್ಟೈನ್ ಮತ್ತು ಸಿರಿಯಾ 637ರಲ್ಲಿ, ಈಜಿಪ್ಟ್ 640ರಲ್ಲಿ, ಟರ್ಕಿ 650ರಲ್ಲಿ, ಮೊರಾಕೋ 709ರಲ್ಲಿ, ಮಹಮ್ಮದ್ ಪೈಗಂಬರ್ ಸಾಹೇಬರು ಸ್ವರ್ಗಸ್ಥರಾಗಿ 632ರ ನಂತರ ಖಲೀಫರ ಆಳ್ವಿಕೆ ಮತ್ತು ಆನಂತರವೂ ಕೂಡ ಏನು ಆಕ್ರಮಣಗಳು, ಅರಬ್ ಮುಸಲ್ಮಾನರ ಆಕ್ರಮಣಗಳು ನಡೀತು ಪಶ್ಚಿಮದಲ್ಲಿ. 100 ವರ್ಷಗಳಲ್ಲಿ ಏಷ್ಯಾ, ಆಫ್ರಿಕಾ ಮತ್ತು ಯುರೋಪಿನ ಅನೇಕ ಪ್ರದೇಶಗಳನ್ನು ಅವರು ಇಸ್ಲಾಮೀಕರಣಕ್ಕೆ ಒಳಪಡಿಸಿದ್ರು. ಆದರೆ ನಾನು ಹೇಳಿದೆ, ಭಾರತಕ್ಕೆ ಬಂದಾಗ ಅವರಿಗೆ ಆದಂಥ ಅನುಭವನೇ ಬೇರೆ. ಸೊ ಹೀಗೆ ನಮ್ಮ ದೇಶದ ಮೇಲೆ ಆಕ್ರಮಣಗಳು ಬೇಕಾದಷ್ಟಾಗಿದ್ದಾವೆ, ರೂಪಾಂತರಕ್ಕಾಗಿ ಪ್ರಯತ್ನಗಳು ಬೇಕಾದಷ್ಟು ನಡೆದಿದ್ದಾವೆ. ಆದರೂ ಕೂಡ ಹಿಂದೂ ದೇಶ ಅದೆಲ್ಲವನ್ನು ಎದುರಿಸಿ ಇವತ್ತಿಗೂ ಬದುಕೊಂಡು ನಿಂತಿದೆ. ಇದು ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದ ವಿಶೇಷತೆ. ನಿಜ, ಈ ಹೋರಾಟದಲ್ಲಿ ನಾನು ಆಗಲೇ ಹೇಳ್ದಂಗೆ ಸೋತಿದ್ದೀವಿ, ಗೆದ್ದಿದ್ದೀವಿ, ಕಳ್ಕೊಂಡಿದ್ದೀವಿ, ಗಳಿಸಿದ್ದೀವಿ, ಎದ್ದಿದ್ದೀವಿ, ಬಿದ್ದಿದ್ದೀವಿ. ಇವತ್ತು ಸೋತ್ವಿ, ನಾಳೆ ಗೆದ್ವಿ, ಇಲ್ಲಿ ಸೋತ್ವಿ, ಇನ್ನೆಲ್ಲೋ ಗೆದ್ವಿ. ಆದರೆ ಹೋರಾಟ ನಿರಂತರವಾಗಿ ಇಟ್ಕೊಂಡ್ವಿ. ಸೋತ್ವಿ ಆದರೆ ಸತ್ತಿಲ್ಲ, ಮತ್ತೆ ಎದ್ದು ನಿಂತ್ಕೊಂಡು ಹೋರಾಟ ಮಾಡಿದ್ದೀವಿ. ಹಾಗಾಗಿ ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ಇದು ನಿರಂತರ ಸಂಘರ್ಷದ ಇತಿಹಾಸ ಇದು. ಆದರೆ ನಮ್ಮ ಪಠ್ಯಪುಸ್ತಕಗಳು ಕೆಲವು ಸಲ ಕಗ್ಗತ್ತಲೆಯ ಕಾಲ, ದ್ರಾವಿಡರ ಕಾಲ, ಆರ್ಯರ ಕಾಲ, ಮೊಘಲರ ಕಾಲ, ಆಂಗ್ಲರ ಕಾಲ, ಅಂದರೆ ಆಕ್ರಮಣಕಾರಿಗಳು ಯಾರಿದ್ರು ಅವ್ರ ಕಾಲದಲ್ಲಿ ನಮ್ಮ ದೇಶದ ಇತಿಹಾಸವನ್ನು ನಾವು ಅಧ್ಯಯನ ಮಾಡಬೇಕೇನು? ಫಸ್ಟ್ ಇಯರ್, ಸೆಕೆಂಡ್ ಇಯರ್ BA ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿದ್ರೆ 200 ಪುಟ ಮೊಘಲರಿಗಿರುತ್ತೆ, 50 ಪುಟ ಹಿಂದವಿ ಸ್ವರಾಜ್ಯ ಸ್ಥಾಪನೆ ಮಾಡಿದಂಥ ಮಹಾರಾಷ್ಟ್ರದ ಇತಿಹಾಸಕ್ಕಿರುತ್ತೆ. ಮತ್ತಲ್ಲಿ ದೆಹಲಿ ಸುಲ್ತಾನರ ಕಾಲ, ಮೊಘಲರ ಕಾಲ, ಆಂಗ್ಲರ ಕಾಲ, ಆಂಗ್ಲರ ವಿರುದ್ಧ ಹೋರಾಟ ಮಾಡಿದಂಥ ಹಿಂದೂ ಸಮಾಜದ ಹೋರಾಟದ ಕಾಲ ಅಂತ ಅದನ್ನು ಗುರುತಿಸಬೇಕು. ಇಲ್ಲ ಆಂಗ್ಲರ ಕಾಲವೋದು. ನಿಜ, ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನೇ ಹೇಳುವಾಗ ನಾವು ಯಾರ್ಯಾರು ಯಾವ್ಯಾವ ಸಮಯದಲ್ಲಿ ಆಕ್ರಮಣ ಮಾಡಿದ್ರು ಅನ್ನೋದನ್ನ ಅವರ ಹೆಸರಿನಲ್ಲಿ ನಾವು ಹೇಳ್ತೀವಿ, ನಿಜ. ಆದರೆ ಆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿನೇ ಜನಜೀವನದ ಬೇರೆ ಬೇರೆ ಮುಖಗಳಲ್ಲೂ ಕೂಡ ಸಾಧನೆಗಳಾದಾಗ ಅದನ್ನು ಗುರುತಿಸಬೇಕಾಗಿರೋದು ಆಕ್ರಮಣಕಾರಿಗಳ ಹೆಸರಿನಲ್ಲೋ ಇಲ್ಲ ಮೂಲ ನಿವಾಸಿಗಳ ಹೆಸರಿನಲ್ಲೋ. ಆಂಗ್ಲರ ಕಾಲ ಅಲ್ಲ, ಆಂಗ್ಲರ ವಿರುದ್ಧ ಹೋರಾಟ ಮಾಡಿದಂಥ ಹಿಂದೂ ಸಮಾಜದ ಇತಿಹಾಸದ ಕಾಲ ಅದು. ಮೊಘಲರ ಕಾಲ ಅಲ್ಲ ಅದು, ದೆಹಲಿ ಸುಲ್ತಾನರ ಕಾಲ ಅಲ್ಲ ಅದು. ಇಷ್ಟಕ್ಕೂ ದೆಹಲಿ ಸುಲ್ತಾನರು 1206ನೇ ಇಸ್ವಿಯಿಂದ 1772ನೇ ಇಸ್ವಿನಲ್ಲಿ 370 ವರ್ಷಕ್ಕಿಂತ ಹೆಚ್ಚೇನು ಆಳಕ್ಕಾಗಿಲ್ಲ. ಅದು ಇಡೀ ದೇಶವನ್ನು ಎಂದಿಗೂ ಆಳಿಲ್ಲ ಅವರು. ಹಾಗಿದ್ಮೇಲೆ ಸುಲ್ತಾನರ ಕಾಲ, ಮೊಘಲರ ಕಾಲ ಈ ರೀತಿ ಎಲ್ಲ ಹಣೆಪಟ್ಟಿ ಕಟ್ಟೋದು. ಎರಡನೇದಾಗಿ ದೆಹಲಿ ಸುಲ್ತಾನರ ಕಾಲ, ಮೊಘಲರ ಕಾಲ ಅಂತ ಹೇಳಿದ ತಕ್ಷಣ ಆಂಗ್ಲರ ಕಾಲ ಅಂತ ಹೇಳಿದ್ರೆ ಅಲ್ಲಿ ಎರಡನೇದು ಇನ್ನೊಂದು ತಪ್ಪು ಮಾಡ್ತಾ ಇದ್ದೀವಿ. ಇಂಗ್ಲಿಷ್ನವರು ಈ ದೇಶವನ್ನು ಗೆದ್ದಿದ್ದು ಮೊಘಲರಿಂದ ಅಂತ. ಇದು ಸುಳ್ಳಿದು, ಫ್ಯಾಕ್ಚುಯಲ್ ಮಿಸ್ಟೇಕ್ ಇದು. ಹಿಂದೆ ಇದೇ ಉತ್ಥಾನ ಮಾಸಪತ್ರಿಕೆಯಲ್ಲಿ ಡಾಕ್ಟರ್ ಸುರನಾಥ್ ಕಾಮತ್ ಅವರು 18 ಮತ್ತು 19ನೇ ಶತಮಾನದ ಭಾರತ ಅಂತ ಹೇಳಿ ಒಂದು ಅದ್ಭುತವಾದ ಲೇಖನ ಬರೆದಿದ್ರು. ಔರಂಗಜೇಬ ಸತ್ತ ಮೇಲೆ 1852ನೇ ಇಸ್ವಿನಲ್ಲಿ ಬರ್ಮಾ ಈಸ್ಟ್ ಇಂಡಿಯಾ ಕಂಪನಿ ಕೈಗೆ ಹೋಗೋವರೆಗೂ ಈ ದೇಶದ ಇತಿಹಾಸ ಯಾರ್ದಿತ್ತು? ಹಿಂದೂಗಳದ್ದಲ್ಲೇನು? 1818ನೇ ಇಸ್ವಿನಲ್ಲಿ 3ನೇ ಮರಾಠ ಯುದ್ಧದಲ್ಲಿ, ಶನಿವಾರವಾಡದ ಯುದ್ಧದಲ್ಲಿ 2ನೇ ಬಾಜಿರಾಯನನ್ನು ಸೋಲಿಸೋವರೆಗೂ
ದಕ್ಷಿಣ ಭಾರತ ಮತ್ತು ಪಶ್ಚಿಮ ಭಾರತ ಇಂಗ್ಲಿಷ್ನವ್ರ ಕೈಗೆ ಹೋಗಲಿಲ್ಲ. ಅಲ್ಲಿ ಅವರಿಗೆ ಪ್ರಬಲವಾದಂಥ ಎದುರಾಳಿಯಾಗಿದ್ದು ಮರಾಠರ ರೂಪದಲ್ಲಿ ಹಿಂದೂ ಶಕ್ತಿಯೇ ಹೊರತು ಮೊಘಲರ ರೂಪದಲ್ಲಿದ್ದಂಥ ಶಕ್ತಿ ಅಲ್ಲ. ಎಲ್ಲಿವರೆಗೂ ರಾಜ ರಂಜಿತ್ ಸಿಂಗ್ ಜೀವಂತವಾಗಿದ್ನೋ 1840ನೇ ಇಸ್ವಿವರೆಗೆ 45ನೇ ಇಸ್ವಿವರೆಗೆ, ಅಲ್ಲಿವರೆಗೂ ಈಸ್ಟ್ ಇಂಡಿಯಾ ಕಂಪನಿ ಎಂದಿಗೂ ಕೂಡ ಸಿಖ್ಖರ ಮೇಲೆ ಯುದ್ಧ ಮಾಡಲಿಲ್ಲ. ರಾಜ ರಂಜಿತ್ ಸಿಂಗನ ಮರಣದ ನಂತರ ಡಾಲ್ ಹೌಸಿ ಅವನು ಪಂಜಾಬಿನ ಮೇಲೆ ಯುದ್ಧ ಮಾಡಿ ಪಂಜಾಬನ್ನ ಗೆಲ್ತಾನೆ. 18-19ನೇ ಶತಮಾನದಲ್ಲಿ ಇಂಗ್ಲಿಷ್ನವ್ರಿಗೆ ಎದುರಾಗಿದ್ದಿದ್ದು ಇಲ್ಲಿದ್ದಂಥ ಹಿಂದೂ ಶಕ್ತಿ. 1707ನೇ ಇಸ್ವಿಯ ನಂತರ ಮೊಘಲರ ಕಾಲ ಅಲ್ಲ ಸ್ವಾಮಿ ಅದು. ಸೊ ಹಾಗಾಗಿ ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ಏನಿದೆ ಅದನ್ನ ಇನ್ನೂ ಸ್ವಲ್ಪ ನಾವು ಆಳಕ್ಕಿಳಿದು ನೋಡಬೇಕೇನೋ ಅಂತ ಸಾಮಾನ್ಯ ಪ್ರಜೆಯಾಗಿ ನನಗೆ ಅನಿಸೋವಂಥ ಒಂದು ಅಭಿಪ್ರಾಯ ಅದು. ಅದೆಷ್ಟು ಘಟನೆಗಳು, ಅದೆಷ್ಟು ವ್ಯಕ್ತಿಗಳು, ಅದೆಷ್ಟು ಪರಾಕ್ರಮದ ಪ್ರಸಂಗಗಳು ನಮ್ಮ ಕಣ್ಣಿಂದಾನೇ ಮರೆಯಾಗುವಂಥ ಸಂದರ್ಭ. ಶ್ರೀಯುತ ವಿದ್ಯಾನಂದ ಶೆಣೆಯವರು ಆಗಾಗ ನಮಗೆ ಹೇಳ್ತಾ ಇದ್ರು, ಔರಂಗಜೇಬನ್ ಬಗ್ಗೆ 20 ಪುಟ, ಶಿವಾಜಿ ಮಹಾರಾಜರ ಬಗ್ಗೆ 1 ಪುಟ. ಅದ್ರಲ್ಲಿ ಔರಂಗಜೇಬ ಸೆಕ್ಯುಲರ್ ಆಗ್ತಾನೆ, ಶಿವಾಜಿ ಮಹಾರಾಜರದ್ದು ಇರೋ 1 ಪುಟದಲ್ಲಿ ಅರ್ಧ ಪುಟ ಅವ್ರ ಫೋಟೋ ಇರುತ್ತೆ, ಇನ್ನು ಅರ್ಧ ಪುಟದಲ್ಲಿ ಅವನು ಬೆಟ್ಟದ ಇಲಿ, ಪುಂಡ, ದಗಾಕೋರ ಈ ಥರ ಇದ್ರೆ ನಮ್ಮ ದೇಶದ ಪೂರ್ವಜರ ಬಗ್ಗೆ ಇವತ್ತಿನ ಪೀಳಿಗೆಗೆ ಹೆಮ್ಮೆ ಅನ್ನೋದು ಎಲ್ಲಿಂದನಾದರೂ ಬರುತ್ತೆ. ಸೊ ಹಾಗಾಗಿ ಇರೋಂಥ ಸತ್ಯ ವಿಷಯವನ್ನ ಪಠ್ಯಪುಸ್ತಕಗಳ ರಚನೆ ಮಾಡಿರೋವಂಥವರೇ ಹೇಳಿರೋವಂಥ ವಿಷಯಗಳನ್ನ, ಅಕಾಡೆಮಿಕ್ ಅಧ್ಯಯನದಿಂದ ಹೊರಗಡೆ ಇರುವಂತಹ ಪ್ರಾಮಾಣಿಕ ವಿದ್ವಾಂಸರುಗಳು ಹೇಳಿರುವಂಥ ವಿಷಯಗಳನ್ನು ಯಥಾವತ್ತಾಗಿ ಎಲ್ಲ ನಾವೇ ಮಾಡಿಬಿಟ್ವಿ, ನಾವೇ ಗೆದ್ದುಬಿಟ್ವಿ ಅನ್ನೋವಂಥ ಒಂದು ಒಣ ಜಂಬ ಏನು ಈ ವಿಷಯದಲ್ಲಿ ಇಲ್ಲ. ಅದು ನಮ್ಮನ್ನೇ ಹಾಳು ಮಾಡುತ್ತೆ. ಆದರೆ ಏನಿದೆ ಅದನ್ನು ಹೇಳದೆ ಹೋದರೆ ನಮ್ಮ ವಿಶ್ವಾಸನೂ ಹಾಳಾಗೋಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಒಂದಷ್ಟು ವಿಷಯಗಳನ್ನು ನೆನಪು ಮಾಡ್ಕೊಳ್ಬೇಕು ಅಂತ ನನಗನ್ಸುತ್ತೆ. ಬಹಳ ದೀರ್ಘಕಾಲವಾದಂಥ ಹೋರಾಟ ಅಂತ ನಾ ಹೇಳಿದೆ. ಅದೆಷ್ಟು ದೀರ್ಘಕಾಲ. ಇವತ್ತು ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ಅಂತ ಹೇಳಿದಾಗ ಇಂಗ್ಲಿಷರ ವಿರುದ್ಧ ಮಾಡಿದಂಥ ಹೋರಾಟವನ್ನು ಮಾತ್ರ ನಾವು ಲೆಕ್ಕಕ್ಕೆ ತಗೊಳ್ತಾ ಇದ್ದೀವಿ. 1757ನೇ ಇಸ್ವಿಯಿಂದ 1947ನೇ ಇಸ್ವಿವರೆಗೆ 190 ವರ್ಷಗಳ ಇತಿಹಾಸ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತನ್ನು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬೇಕು. 1946 ಡಿಸೆಂಬರ್ನಲ್ಲಿ ರಾಜ್ಯಾಂಗ ರಚನಾ ಪ್ರಕ್ರಿಯೆ ಪ್ರಾರಂಭ ಆಗಿ 1949 ನವೆಂಬರ್ 26ನೇ ತಾರೀಕು ಅದರದ್ದು ಸಮಾರೋಪ ಆಯಿತು. ಸುಮಾರು 3 ವರ್ಷಗಳ ಕಾಲ ನಡೆದಂಥ ಒಂದು ಪ್ರಕ್ರಿಯೆ. 26ನೇ ತಾರೀಕು ಸಮಾರೋಪದ ಕಾರ್ಯಕ್ರಮಕ್ಕಿಂತ ಮುಂಚೆ 25ನೇ ತಾರೀಕು ನವೆಂಬರ್ 1949 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಒಟ್ಟು ಒಂದು ಭಾಷಣವನ್ನು, ಸಮಗ್ರ ಭಾಷಣವನ್ನು ಅಲ್ಲಿ ಪ್ರಸ್ತುತ ಮಾಡ್ತಾ ಅವರೊಂದು ಮಾತು ಹೇಳ್ತಾರೆ. ಇವತ್ತು ನಾವು ನಮ್ಮದೇ ಆದಂಥ ಸಂವಿಧಾನವನ್ನು ಪಡ್ಕೊಳ್ತಾ ಇದ್ದೀವಿ ಅನ್ನೋದು ಬಹಳ ಸಂತೋಷದ ವಿಷಯ. ನಾವು ಸ್ವತಂತ್ರರಾಗಿದ್ದೀವಿ ಅನ್ನೋದು ಕೂಡ ಬಹಳ ಸಂತೋಷದ ವಿಷಯವೇ. ಆದರೆ ದುಃಖದ ಭಾಗವೂ ಇದೆ, ನಾವು ಸ್ವಾತಂತ್ರ್ಯವನ್ನು ಕಳ್ಕೊಂಡಿದ್ವಿ ಅನ್ನೋದು. ಅದಕ್ಕಿಂತ ಹೆಚ್ಚಿನ ದುಃಖದ ಭಾಗ ನನಗೆ ಚಿಂತೆಗೆ ಕಾರಣ ಆಗ್ತಾ ಇರೋದು ಅಂತ ಅಂಬೇಡ್ಕರ್ ಅವರು ಹೇಳಿದ್ದು, ನಮ್ಮವರಿಂದಾನೇ ನಾವು ಸ್ವಾತಂತ್ರ್ಯವನ್ನು ಕಳ್ಕೊಂಡ್ವಿ ಅನ್ನೋದು ನನಗಿನ್ನೂ ಹೆಚ್ಚಿನ ಚಿಂತೆಯ ಭಾಗ ಅಂಥೇಳಿ ಅವರು ಉದಾಹರಣೆಗಳನ್ನು ಕೊಡ್ತಾ ಹೋಗ್ತಾರೆ. ಒಂದು 4-5 ಉದಾಹರಣೆಗಳನ್ನು ಕೊಡ್ತಾರೆ. ಅವರು ಉದಾಹರಣೆಯನ್ನು ಪ್ರಾರಂಭ ಮಾಡಿದ್ದು 1757ರ ಪ್ಲಾಸಿ ಕದನದಿಂದ ಅಲ್ಲ, 712ನೇ ಇಸ್ವಿ ಜೂನ್ನಲ್ಲಿ ಮೊಹಮ್ಮದ್ ಬಿನ್ ಕಾಸಿಮನ ದಾಳಿ ಸಿಂಧ್ ಪ್ರದೇಶದ ಮೇಲೆ ಏನಾಯಿತು ಅಲ್ಲಿಂದ ಪ್ರಾರಂಭ ಮಾಡ್ತಾರೆ. ಮೊಹಮ್ಮದ್ ಬಿನ್ ಕಾಸಿಂ ಸಿಂಧದ ಮೇಲೆ ದಾಳಿ ಮಾಡಿದಾಗ ರಾಜ ದಾಹಿರ ತನ್ನ ಪ್ರದೇಶವನ್ನು ರಕ್ಷಣೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾಗ ಕಾಸಿಮನಿಂದ ದುಡ್ಡು ತಿಂದು ಅನೇಕ ಜನ ಸಿಂಧದ ಸೇನಾಪತಿಗಳೆರನೇ ದಾಹಿರನ ವಿರುದ್ಧವಾಗಿ ನಿಂತರು ಅಂತ ಅಂಬೇಡ್ಕರ್ ಅವರು ಹೇಳೋವಾಗ ಮೊಹಮ್ಮದ್ ಬಿನ್ ಕಾಸಿಂನನ್ನ ಪರಕೀಯ ಆಕ್ರಮಣಕಾರಿ ಅಂತಾನೆ ಅಂಬೇಡ್ಕರ್ ಗುರುತಿಸ್ತಾ ಇದ್ದಾರೆ ಅಂತ ಅರ್ಥ ತಾನೆ. ಹಾಗೆ ಅದೇ ಸಂದರ್ಭದಲ್ಲಿ ರಾಜ ದಾಹಿರ ಮಾಡಿದಂಥ ಹೋರಾಟ ಪರಕೀಯ ಆಕ್ರಮಣಕಾರಿಯ ವಿರುದ್ಧ ನಡೆಸಿದಂಥ ಸ್ವಾತಂತ್ರ್ಯ ಹೋರಾಟ ಅಂತ ಅಂಬೇಡ್ಕರ್ ಅವರು ತಾನೇ ಹೇಳ್ತಾ ಇರೋದು. ಬಾಯಿ ಬಿಟ್ಟರೆ ಎಲ್ಲಕ್ಕೂ ಅಂಬೇಡ್ಕರ್ ಅವರ ಹೆಸರು ಹೇಳುವಂಥ ಕೆಲವರು ನಮ್ಮ ಕರ್ನಾಟಕದಲ್ಲಿರೋರು, ನಮ್ಮ ದೇಶದಲ್ಲಿರೋರು ಈ ವಿಷಯನ ಯಾಕೆ ಗಮನಿಸೋದಿಲ್ಲ? ಮುಂದುವರೆದು ಅಂಬೇಡ್ಕರ್ ಅವರು ಹೇಳ್ತಾರೆ,
ಪೃಥ್ವಿರಾಜ ಮಹಮ್ಮದ್ ಗೋರಿ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾಗ ಅವನಿಗೆ ದ್ರೋಹ ಬಗೆದವನು ಜಯಚಂದ. ಮತ್ತಿಲ್ಲಿ ಹೇಳ್ತಾರೆ ಮಹಮ್ಮದ್ ಗೋರಿ ಈ ದೇಶದ ಆಕ್ರಮಣಕಾರಿ, ಪೃಥ್ವಿರಾಜ ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರ. ಹಾಗಾಗಿ ಅವರಿಬ್ಬರ ನಡುವೆ ನಡೆದಂಥ ಹೋರಾಟ ಅದು ಸ್ವಾತಂತ್ರ್ಯ ಹೋರಾಟ, ಸ್ವಾತಂತ್ರ್ಯದ ಹೋರಾಟ. ಅದು ಕೇವಲ ಇಂಗ್ಲಿಷರ ವಿರುದ್ಧ ನಡೆದಂಥ ಹೋರಾಟ ಮಾತ್ರ ಸ್ವಾತಂತ್ರ್ಯದ ಹೋರಾಟ ಅಲ್ಲ ಸ್ವಾಮಿ. ಭಾರತ ರತ್ನ ಅಂಬೇಡ್ಕರ್ ಅವರು ಹೇಳ್ತಾ ಇದ್ದಾರೆ. ಮುಂದುವರೆದವರು ಹೇಳ್ತಾರೆ, ಛತ್ರಪತಿ ಶಿವಾಜಿ ಮಹಾರಾಜರು ಮಹಾರಾಷ್ಟ್ರದಲ್ಲಿ ಹಿಂದೂಗಳಿಗಾಗಿ ಒಂದು ಸ್ವರಾಜ್ಯವನ್ನು ಕಟ್ಟಬೇಕು ಅಂತ ಹೊರಟಾಗ ಮೊಘಲರ ವಿರುದ್ಧ, ಬಿಜಾಪುರದವರ ವಿರುದ್ಧ ಯುದ್ಧ ಅಭಿಯಾನಗಳನ್ನು ನಡೆಸ್ತಾ ಇದ್ದಾಗ ಮರಾಠ ಸರ್ದಾರರೇ ಶಿವಾಜಿ ಮಹಾರಾಜರ ವಿರುದ್ಧ ತಿರುಗಿ ನಿಂತರು. ಅಂಬೇಡ್ಕರ್ ಅವರು ಹೇಳದಂಥ ಮಾತು. ಶಿವಾಜಿ ಮಹಾರಾಜರು ಕಟ್ಟದಂಥ ರಾಜ್ಯ ಕೇವಲ ಮರಾಠ ರಾಜ್ಯ ಅಲ್ಲ, ಅದು ಸೆಕೆಂಡ್ ಇಯರ್ BA ಟೆಕ್ಸ್ಟ್ ಬುಕ್ಗಳಲ್ಲೂ ಅದನ್ನು ಸ್ವರಾಜ್ಯ ಅಂತ ಕೆಲವರು ಉಲ್ಲೇಖ ಮಾಡಿದ್ದಾರೆ ಹೊರತು ಶಿವಾಜಿ ಮಹಾರಾಜರು ಕೊಟ್ಟಂಥ ಹಿಂದವಿ ಸ್ವರಾಜ್ಯ ಅನ್ನೋ ಹೆಸರಿನ ಉಲ್ಲೇಖ ಯಾಕೆ ಮಾಡಲ್ವೋ ನನಗೆ ಅರ್ಥ ಆಗಲ್ಲ. ಹಿಂದೂ ಧರ್ಮ ಪ್ರತಿಷ್ಠಾಯೈ ಸಿದ್ಧ ಖಡ್ಗ ಸದಾವಯಂ, ಇದು ಶಿವಾಜಿ ಮಹಾರಾಜರ ಘೋಷಣೆ ಆಗಿತ್ತಲ್ವೇ. ಸೊ ಹೀಗೆ ಇಂಗ್ಲಿಷರಿಗಿಂತ ಮುಂಚೆ ಈ ದೇಶದ ಮೇಲೆ ಆಕ್ರಮಣಕಾರಿಗಳು ಆಗಿದ್ದಾರೆ. ಹಾಗೆ ನೋಡಿದ್ರೆ ಯುರೋಪಿಯನ್ರ ಆಕ್ರಮಣಕಾರಿಗಳ ಪೈಕಿ ಡಚ್ಚರಿದ್ದಿದ್ದು 200 ವರ್ಷ, ಫ್ರೆಂಚರು ಇದ್ದಿದ್ದು 300 ವರ್ಷ, ಇಂಗ್ಲಿಷ್ನವ್ರು ಇದ್ದಿದ್ದು 350 ವರ್ಷ, ಅವ್ರಿಗಿಂತ ಜಾಸ್ತಿ ಇದ್ದಿದ್ದು ಪೋರ್ಚುಗೀಸರು 400 ವರ್ಷ. ಎಲ್ಲರಿಗಿಂತ ಮುಂಚೆ ಬಂದವರು ಪೋರ್ಚುಗೀಸರು 1498ನೇ ಇಸ್ವಿನಲ್ಲಿ, ಎಲ್ಲರ ಆದ್ಮೇಲೆ ಹೋಗಿದ್ದು 1961ನೇ ಇಸ್ವಿನಲ್ಲಿ ಪೋರ್ಚುಗೀಸರು. ಅವ್ರ ವಿರುದ್ಧ ಮಾಡಿದಂಥ ಹೋರಾಟಗಳು ಯಾವುದೂ ಕೂಡ ಸ್ವಾತಂತ್ರ್ಯ ಹೋರಾಟ ಅಲ್ವೇ. ಯುರೋಪಿಯನ್ರಿಗಿಂತ ಮುಂಚೆ ಈ ದೇಶಕ್ಕೆ ಬಂದಂಥ ಗಜ್ನಿ, ಗೋರಿ, ಕಾಸಿಂ, ಆಮದ್ ಶಾ ಅಬ್ದಾಲಿ, ತೈಮುರ್ಲಂಗ್, ಬಾಬರ್, ಅಕ್ಬರ್, ಹುಮಾಯೂನ್, ಜಹಾಂಗೀರ್, ಮಹಮ್ಮದ್ ಬಿನ್ ತೊಗಲಕ್, ಅಲ್ಲಾವುದ್ದೀನ್ ಖಿಲ್ಜಿ, ಇವರು ಯಾರು ಈ ದೇಶ ಉದ್ಧಾರ ಮಾಡಕ್ಕೆ ಬಂದಂಥ ನಮ್ಮ ಸೋದರ ಸಂಬಂಧಿಗಳಲ್ಲ. ಅವರು ಎಲ್ಲರೂ ಈ ದೇಶವನ್ನು ನುಂಗಿ ನೀರು ಕುಡಿಬೇಕು ಅಂತೇಳಿ ಹಾಳು ಮಾಡಕ್ಕೆ ಬಂದಂಥ ಆಕ್ರಮಣಕಾರಿಗಳೇ. ನಿಜ, ಇವತ್ತಿರೋ ಮುಸಲ್ಮಾನರು ಅವತ್ತಿನ ಆಕ್ರಮಣಕಾರಿಗಳಿಗೆ ಅವರು ಜವಾಬ್ದಾರರು ಅಲ್ಲ. ಅವತ್ತಿನ ಆಕ್ರಮಣಕಾರಿಗಳ ಜೊತೆಯಲ್ಲಿ ಇವತ್ತಿನ ಮುಸಲ್ಮಾನರನ್ನ ಗುರುತಿಸೋದಿಕ್ಕೆ RSS ಅಂತೂ ತಯಾರಿಲ್ಲ, ಯಾವ ಹಿಂದೂ ಸಂಘಟನೆಗಳು ತಯಾರಿಲ್ಲ. ಹಿಂದೂ ಸಮಾಜ ಎಂದಿಗೂ ಕೂಡ ಜನಾಂಗೀಯ ನಿಂದನೆಯ ಯಾವ ಬುದ್ಧಿಯನ್ನು ನಮ್ಗೆ ಯಾವತ್ತಿಗೂ ಹೇಳಿಕೊಟ್ಟಿಲ್ಲ. ಇವತ್ತಿನ ಮುಸಲ್ಮಾನರೇ ಬೇರೆ, ಅವತ್ತಿನ ಆಕ್ರಮಣಕಾರಿ ಮುಸಲ್ಮಾನರೇ ಬೇರೆ. ಅವತ್ತಿನ ಮುಸಲ್ಮಾನರ ಜೊತೆಯಲ್ಲಿ ಇವತ್ತಿನ ಮುಸಲ್ಮಾನರು ಯಾರೂ ಕೂಡ ಸಂಬಂಧ ಇಟ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ನಾವಂತೂ ಆ ರೀತಿ ಯೋಚನೆ ಮಾಡ್ತಾ ಇಲ್ಲ. ಆದರೆ ಆಕ್ರಮಣಕಾರಿಗಳನ್ನು ಆಕ್ರಮಣಕಾರಿಗಳು ಅಂತ ಹೇಳೋದಕ್ಕೆ ಹಿಂಜರಿಕೆ ಯಾಕೆ? ಯಾರಿಗೂ ಅದರಿಂದ ಬೇಜಾರಾಗೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಯಾರ್ಯಾರಿಗೆ ಈ ದೇಶದ ರಾಷ್ಟ್ರೀಯತೆ ಬೇಕಾಗಿದೆ ಅವರೆಲ್ಲರಿಗೂ ಕೂಡ ಆಕ್ರಮಣಕಾರಿಯೇ. ರಾಷ್ಟ್ರೀಯತೆಯನ್ನು ಕೇಂದ್ರವಾಗಿಟ್ಟುಕೊಂಡು ಯೋಚನೆ ಮಾಡುವಂಥ ಒಬ್ಬ ಮುಸಲ್ಮಾನನಿಗೆ ಅಫ್ಜಲ್ ಖಾನ ಎಂದಿಗೂ ಹೀರೋ ಆಗೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಒಳ್ಳೆ ಮುಸಲ್ಮಾನರ ಸಂಖ್ಯೆ ಈ ದೇಶದಲ್ಲಿ ಬೇಕಾದಷ್ಟಿದೆ. ಅಯೋಧ್ಯೆಯ ಹಣ ಸಂಗ್ರಹ ಅಭಿಯಾನದಲ್ಲೂ ನಾವು ನೋಡಿದ್ದೀವಿ, ಅಯೋಧ್ಯೆ ಭೂಮಿ ಪೂಜೆನಲ್ಲೂ ನೋಡಿದ್ದೀವಿ. ರಾಮ ನಮ್ಮ ಪೂರ್ವಜ. ಪೂಜಾ ಪದ್ಧತಿ ಯಾವ್ದಾರ ಇರಲಿ, ಯಾರು ಬೇಕಾದರೂ ಅಲ್ಲನ್ ಪೂಜೆ ಮಾಡ್ಬೋದು, ಯಾರು ಬೇಕಾದರೂ ಗಾರ್ಡನ್ ಪೂಜೆ ಮಾಡ್ಬೋದು. ಅದು ಮೋಕ್ಷ ಶಾಸ್ತ್ರಕ್ಕೆ, ಪೂಜಾ ಪದ್ಧತಿಗೆ, ವೇ ಆಫ್ ವರ್ಷಿಪ್ಗೆ ಸಂಬಂಧಪಟ್ಟಿದ್ದು. ಆದರೆ ವೇ ಆಫ್ ಲೈಫ್ಗೆ ಸಂಬಂಧಪಟ್ಟಿದ್ದು ರಾಷ್ಟ್ರೀಯತೆ ಮತ್ತು ಧರ್ಮ. ಸಂಸ್ಕೃತಿ ಅನ್ನೋದು ಅಲ್ಲಿ ಬರುತ್ತೆ. ರಾಷ್ಟ್ರೀಯತೆಗೆ ಆಧಾರ ಸಂಸ್ಕೃತಿ. ನನ್ನ ಇವತ್ತಿನ ಪೂಜಾ ಪದ್ಧತಿ ಏನೇ ಇರ್ಬೋದು, ಆದರೆ ನನ್ನ ಪೂರ್ವಜ ಅವನು ರಾಮ, ಅವನು ಕೃಷ್ಣ, ಅವನು ಶಿವಾಜಿ. ತಿರುಪತಿ ತಿಮ್ಮಪ್ಪನನ್ನು ಪೂಜೆ ಮಾಡುವಂಥ ಅಪ್ಪನ ಮಗ ಅಯ್ಯಪ್ಪನ ಮಾಲೆ ಹಾಕಿದ ಮಾತ್ರಕ್ಕೆ ಅವರ ಅಪ್ಪ ಅಮ್ಮ ಏನು ಬದಲಾವಣೆ ಆಗೋದಿಲ್ಲ ಸ್ವಾಮಿ. ಪೂಜಾ ಪದ್ಧತಿಯನ್ನು ಬದಲಾವಣೆ ಮಾಡೋದ್ರಿಂದಾಗಿ ಹಿಂದೂ ಸಮಾಜ ಯಾರ ಬಗ್ಗೆನೂ ಏನೂ ತಪ್ಪಾಗಿ ತಿಳ್ಕೊಳ್ಳೋದಿಲ್ಲ, ಎಲ್ಲರಿಗೂ ಸ್ವಾಗತ ಇದೆ. ಆದರೆ ರಾಷ್ಟ್ರೀಯತೆ ವಿಷಯದಲ್ಲಿ ಒಡಕು ಬರಬಾರದು ಅನ್ನೋ ಎಚ್ಚರಿಕೆ ನಮಗೆ ಬೇಕಲ್ವೇ? ಹಾಗಾಗಿ ಇವತ್ತಿನ ಯಾವ ಮುಸಲ್ಮಾನರನ್ನು ಆಕ್ರಮಣಕಾರಿ ಮುಸಲ್ಮಾನರ ಜೊತೆ ಜೋಡಿಸೋದಕ್ಕೆ ನಾವಂತೂ ತಯಾರಿಲ್ಲ. ಆದರೆ ಅವರು ಬಿಡೋದಿಕ್ಕೆ ತಯಾರಿದಾರ ಅನ್ನೋದು ಪ್ರಶ್ನೆ. ಮತ್ತೆ ಹೇಳ್ತೀನಿ, ಎಲ್ಲ ಮುಸಲ್ಮಾನರು ಹಾಗಿಲ್ಲ. ಆದರೆ ಕೆಲವು ಮುಸಲ್ಮಾನರ ಮಾತುಗಳನ್ನು ನಾವು ಕೇಳ್ತೀವಿ. ಬಾಬರಿ ಮಸ್ಜಿದ್ ಕಟ್ತೀವಿ, ಟಿಪ್ಪು ಸುಲ್ತಾನನ ಹೆಸರಿನಲ್ಲಿ ಹುಟ್ಟುಹಬ್ಬ ಮಾಡ್ತೀವಿ. ಅವನು ನಮ್ಮ ಅಪ್ಪನೇ ಅಲ್ಲ ಅಂತಂದಮೇಲೆ ಆಸ್ತಿನೂ ಇಲ್ಲ, ಸಾಲನೂ ಇಲ್ಲ. ಅವನು ನಮ್ಮ ಅಪ್ಪ ಅಂತಂದಮೇಲೆ ಆಸ್ತಿ ತಗೊಂಡ್ರೆ ಸಾಕಾಗೋದಿಲ್ಲ, ಸಾಲನೂ ತಗೊಳ್ಬೇಕಾಗತ್ತೆ. ಹಾಗಾಗಿ ಅಕಸ್ಮಾತ್ ಇವತ್ತಿನ ಮುಸ್ಲಿಂ ಸಮಾಜದ ಬಗ್ಗೆ ಯಾರಾದರೂ ತಪ್ಪು ತಿಳ್ಕೊಂಡ್ರೆ ಅದಕ್ಕೆ ಇವತ್ತಿನ ಮುಸ್ಲಿಂ ಸಮಾಜ ಅದ್ರ ಬಗ್ಗೆ ಯೋಚನೆ ಮಾಡಬೇಕೇ ಹೊರತು ಯಾರಾದರೂ ಬೇರೆಯವರು ಯೋಚನೆ ಮಾಡೋ ವಿಷಯ ಅಲ್ಲ. ಆಕ್ರಮಣಕಾರಿಗಳ ಜೊತೆಯಲ್ಲಿ ಯಾರೂ ಸಂಬಂಧ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ರಾವಣ ಬ್ರಾಹ್ಮಣ ಅಂಥೇಳಿ ಬೆಂಗಳೂರಿನಲ್ಲಿ ಯಾರೂ ಕೂಡ ರಾವಣನ ಹೆಸರು ಇಟ್ಕೊಳ್ಳೋದಿಲ್ಲ. ಕಂಸ ಯಾದವ ಇದ್ದ ಅಂಥೇಳಿ ಯಾರೂ ಕೂಡ ಕಂಸನ ಫೋಟೋ ಇಟ್ಕೊಂಡು ಪೂಜೆ ಮಾಡೋದಿಲ್ಲ.
ದುರ್ಯೋಧನ ಕ್ಷತ್ರಿಯ ಇದ್ದ ಅಂತ ಹೇಳಿ ಹಸ್ತಿನಾಪುರದಲ್ಲಿ ದುರ್ಯೋಧನನ ಬೈದರೆ ಯಾರೂ ಕೂಡ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಮಹಾತ್ಮ ಗಾಂಧೀಜಿಯವರು ಶಟ್ರು ಜಾತಿ ಆಗಿದ್ರು ಅನ್ನೋ ಕಾರಣಕ್ಕೋಸ್ಕರ ಯಾರೂ ಅವ್ರಿಗೇನು ಜೈಕಾರ ಹಾಕೋದಿಲ್ಲ. ಅಲ್ಲಿ ಜಾತಿ ಬರೋದಿಲ್ಲ, ಒಳ್ಳೆಯದು ಕೆಟ್ಟದು ತಪ್ಪು ಸರಿ ಬರುತ್ತಷ್ಟೇ. ಸೊ ಹಾಗಾಗಿ ಇವತ್ತಿನ ಏನೇನೋ ವಿಚಾರಗಳನ್ನು ಕಣ್ಮುಂದೆ ಇಟ್ಕೊಂಡು ಸತ್ಯ ಇತಿಹಾಸವನ್ನು ದೂರ ಮಾಡಿದ್ರೆ ಅಂಬೇಡ್ಕರ್ ಅವ್ರಿಗೆ ಮಾಡಿದಂಥದ್ದು ಅದು ಅವಮಾನ ಅಲ್ವೇ, ಅದು ಅನ್ಯಾಯ ಅಲ್ವೇ? ಮೊಹಮ್ಮದ್ ಬಿನ್ ಕಾಸಿಮ್ಗಿಂತ ಮುಂಚೆನೂ ಕೂಡ ಈ ದೇಶದ ಮೇಲೆ ದಾಳಿಯಾಗಿದೆ. ಆಗಲೇ ಸನ್ಮಾನ್ಯ ದಿನೇಶ್ ಜಿ ಅವರು ಹೇಳಿದಾಗೆ ಗ್ರೀಕರು, ಶಕರು, ಹೂಣರು, ಗ್ರೀಕ, ಹೂಣ, ಶಕ, ಯವನ್, ಟೂಟ್, ತೇತೆ, ಭೂಮಿ ಪರ್, ಕವಿ ಹೇಳ್ತಾನೆ ಅದನ್ನು. ಸೊ ಹೀಗೆ ಅದೆಲ್ಲವೂ ಕೂಡ ಈ ದೇಶದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವೇ ಅದು. ಹಾಗಾಗೇನೆ ನಾನು ಹೇಳಿದ್ದು, ಬೇರೆ ಬೇರೆ ಜನಾಂಗಗಳ ಸ್ವಾತಂತ್ರ್ಯ ಹೋರಾಟದ ಇತಿಹಾಸಕ್ಕೆ ಹೋಲಿಕೆ ಮಾಡಿದಾಗ ಹಿಂದೂ ದೇಶದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಎರಡು ವಿಶೇಷತೆಗಳಿದೆ. ಮೊದಲನೇದು, ನಾವು ಹೋರಾಟ ಮಾಡಿದಂಥ ಅವಧಿ ದೀರ್ಘ, ಅದ್ರ ಬಗ್ಗೆ ನಾನು ಇಷ್ಟೊತ್ತರೆಗೂ ಪ್ರಸ್ತಾಪ ಮಾಡಿದೆ. ಇನ್ನು ಎರಡನೇದಾಗಿ ಪ್ರಮಾಣ ಅಪಾರ. ಬರೀ ಒಬ್ಬರ ವಿರುದ್ಧ ಹೋರಾಟ ಮಾಡಿದ್ದಲ್ಲ ನಾವು ಒಬ್ಬರಾದ್ಮೇಲೆ ಒಬ್ರು ಸನ್ಮಾನ್ಯ ಹೊವೆ ಶೇಷಾದ್ರಿಗಳು ಉಲ್ಲೇಖ ಮಾಡೋ ಹಾಗೆ ಮಿಡತೆಯ ಹಿಂಡುಗಳಂತೆ ಒಬ್ಬರಾದ್ಮೇಲೆ ಒಬ್ರು ಬರ್ತಾನೆ ಇದ್ರು. ಪರ್ಷಿಯನ್ರಿಂದ ನಾವು ಮುಕ್ತವಾಗಿ ಕ್ರಿಸ್ತಪೂರ್ವ 4ನೇ ಶತಮಾನದ ಮಧ್ಯಭಾಗದಲ್ಲಿ ನೆಮ್ಮದಿಯ ಉಸಿರು ಬಿಡೋ ಹೊತ್ತಿಗೆನೇ ಅಲೆಕ್ಸಾಂಡರ್ನ ದಾಳಿ ಆಗೇ ಹೋಯಿತು. ಅಲ್ಲಿಂದ ಸುಧಾರಿಸ್ಕೊಳ್ಳೋ ಹೊತ್ತಿಗೆ ಮತ್ತೆ ಶಕರು, ಕುಶಾಣರು ಬಂದೇ ಬಿಟ್ರು. ಕ್ರಿಸ್ತ ಶಕ 7ನೇ ಶತಮಾನದ ಪೂರ್ವಾರ್ಧದಲ್ಲಿ ಎಲ್ಲರಿಂದ ಮುಕ್ತವಾದಪ್ಪ ಅಂತ ಅನ್ಕೊಳ್ಳೋ ಹೊತ್ತಿಗೆ ಮೊಹಮ್ಮದ್ ಬಿನ್ ಕಾಸಿಮ್ನ ರೂಪದಲ್ಲಿ ಇಸ್ಲಾಮಿನ ದಾಳಿ ಬಂದೇ ಬಿಡ್ತು. 1772ನೇ ಇಸ್ವಿನಲ್ಲಿ ಮೊದಲನೇ ಪೇಶ್ವೆ, ಮೊದಲನೇ ಮಾಧವರಾವ್ ಅಥವಾ 4ನೇ ಪೇಶ್ವೆ, ಅವನ ಕಾಲದಲ್ಲಿ ಸಂಪೂರ್ಣವಾಗಿ ನಾವು ಎಲ್ಲ ಮುಸ್ಲಿಂ ಆಕ್ರಮಣದಿಂದ ಮುಕ್ತರಾದ್ವಿ ಅಂತ ಯೋಚನೆ ಮಾಡೋ ಹೊತ್ತಿಗೆ 1772ರಲ್ಲಿ 1757ರಲ್ಲಿ ರಾಬರ್ಟ್ ಕ್ಲೈವನ ಮುಖಾಂತರ ಈಸ್ಟ್ ಇಂಡಿಯಾ ಕಂಪನಿಯ ದಾಳಿ ಪ್ರಾರಂಭ ಆಗೇ ಹೋಯಿತು. ಹೀಗೆ ಒಬ್ಬರಾದ್ಮೇಲೆ ಒಬ್ರು ಬರ್ತಾನೇ ಇದ್ರು. ಹಿಂದೂ ದೇಶದ ಅನ್ನ ತಿಂದು ನೀರು ಕುಡಿದೇ ಹೋಗದೆ ಇರುವಂಥ ದುಷ್ಟ ಜಗತ್ನಲ್ಲಿ ಒಬ್ಬನೂ ಇಲ್ಲ. ಆದರೂ ಈ ದೇಶದಲ್ಲಿ, ಈ ಸಮಾಜದಲ್ಲಿ ದೇವರು ಅದೆಂಥ ಶಕ್ತಿಯನ್ನು ತುಂಬಿದಾನೆ. ಎಲ್ಲರನ್ನೂ ಮತ್ತೆ ನಾವು ಎದುರಿಸಿ ನಿಂತ್ವಿ, ಇವತ್ತಿಗೂ ಸ್ವತಂತ್ರವಾಗಿ ಉಳ್ಕೊಂಡ್ವಿ. ಇದು ಮುಂದಿನ ಜೀವನವನ್ನು ವಿಶ್ವಾಸದಿಂದ ನಡೆಸೋದಿಕ್ಕೆ ಇರುವಂಥ ಒಂದು ಹೆಮ್ಮೆಯ ಅಂಶವೇ ಹೊರತು ಎಲ್ಲವನ್ನು ಗೆದ್ದಿದ್ದೀವಿ ಅನ್ನೋ ಅಹಂಕಾರನೂ ಅಲ್ಲ. ಯಾಕೆಂದರೆ ಅದು ಸತ್ಯವೂ ಅಲ್ಲ, ಸೋತಿರೋದು ಉಂಟು. ಸೊ ಹೀಗೆ ಜಗತ್ತಿನ ಬೇರೆ ಬೇರೆ ಜನಾಂಗಗಳ ಸ್ವಾತಂತ್ರ್ಯ ಹೋರಾಟದ ಹೋಲಿಕೆಯಲ್ಲಿ ಹಿಂದೂ ದೇಶದ ಸ್ವಾತಂತ್ರ್ಯ ಹೋರಾಟದ ವಿಶೇಷತೆ ಒಂದು ದೀರ್ಘ ಅವಧಿ, ಎರಡನೇದು ಅಪಾರ ಪ್ರಮಾಣ. ಇನ್ನು ದೀರ್ಘವಾದಂಥ ಈ ಒಂದು ಸ್ವಾತಂತ್ರ್ಯ ಹೋರಾಟದ ಅವಧಿ ಅಂತ ನಾ ಏನು ಹೇಳಿದೆ, ಇದರ ಪ್ರಾರಂಭ ಆಗೋದು ಕ್ರಿಸ್ತಪೂರ್ವ 6ನೇ ಶತಮಾನದಿಂದ. ಕ್ರಿಸ್ತಪೂರ್ವ 6ನೇ ಶತಮಾನದಿಂದ ಕ್ರಿಸ್ತ ಶಕ 20ನೇ ಶತಮಾನದವರೆಗೆ ಒಂದು ಹಂತದ ಹೋರಾಟ ಮುಗೀತು. ನಮ್ಮದು ಸ್ವಾತಂತ್ರ್ಯೋತ್ತರ ಭಾರತದಲ್ಲೂ ಮತ್ತೆ ಬೇರೆ ಬೇರೆ ಮುಖಗಳಲ್ಲಿ ಹೋರಾಟ ನಡೀತಾನೆ ಇರಬೇಕು. ಯಾಕೆಂದರೆ ನಿರಂತರ ಜಾಗೃತಿಯೇ ಸ್ವಾತಂತ್ರ್ಯದ ಬೆಲೆ. ಸೊ ಹೀಗೆ ಕ್ರಿಸ್ತಪೂರ್ವ 6ರಿಂದ ಕ್ರಿಸ್ತ ಶಕ 20ರವರೆಗೆ 2500 ವರ್ಷಗಳ ಕಾಲ ಈ ದೇಶದ ಸ್ವಾತಂತ್ರ್ಯ ಹೋರಾಟ ನಡೆದಿದೆ. ಇದನ್ನ ನಮಗೆಲ್ಲ ಗೊತ್ತಿರುವಂಥ ಈ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ನೆನಪು ಮಾಡಿಕೊಳ್ಳುವಂಥ ದೃಷ್ಟಿಯಿಂದ ಕಾಲ ವಿಭಾಗದ ಆಧಾರದ ಮೇಲೆ 3 ಭಾಗ ಮಾಡಬಹುದು ಅಂತ ನನಗನ್ಸುತ್ತೆ. ಕ್ರಿಸ್ತಪೂರ್ವ 6ನೇ ಶತಮಾನದಿಂದ ಕ್ರಿಸ್ತ ಶಕ 7ನೇ ಶತಮಾನ, ಕ್ರಿಸ್ತ ಶಕ 7ನೇ ಶತಮಾನದಿಂದ ಕ್ರಿಸ್ತ ಶಕ 18ನೇ ಶತಮಾನ, ಕ್ರಿಸ್ತ ಶಕ 18ನೇ ಶತಮಾನದಿಂದ 20ನೇ ಶತಮಾನ, ಹೀಗೆ 3 ಭಾಗ ಮಾಡ್ಬೋದು. ಮೊದಲ 1300 ವರ್ಷ, ಆಮೇಲೆ 1100 ವರ್ಷ, ಆಮೇಲೆ 200 ವರ್ಷ. ಕ್ರಿಸ್ತಪೂರ್ವ 6ನೇ ಶತಮಾನದಿಂದ ಕ್ರಿಸ್ತ ಶಕ 7ನೇ ಶತಮಾನದವರೆಗಿನ 1300 ವರ್ಷದಲ್ಲಿ ನಮ್ಮ ದೇಶದ ಮೇಲೆ ದಾಳಿ ಮಾಡಿದಂಥ ಗುಂಪುಗಳು 7. ಕ್ರಿಸ್ತ ಶಕ 7ರಿಂದ ಕ್ರಿಸ್ತ ಶಕ 18ರವರೆಗೆ ನಾವು ಹೋರಾಟ ಮಾಡಬೇಕಾಗಿ ಬಂದಿದ್ದು ಒಂದೇ ಗುಂಪು, ಅದು ಮುಸಲ್ಮಾನರ ಗುಂಪು. ಆದರೆ ಅದರಲ್ಲಿ ಮತ್ತೆ 8 ಗುಂಪಿತ್ತು. ಇನ್ನು ಆಮೇಲೆ 15ನೇ ಶತಮಾನದಲ್ಲಿ ಯುರೋಪಿಯನ್ ಕ್ರಿಶ್ಚಿಯನ್ರು ನಮ್ಮ ದೇಶದ ಮೇಲೆ ದಾಳಿ ಮಾಡಿದ್ರು. ಅದರಲ್ಲಿ 4 ರೀತಿ ಜನ ಇದ್ದಾರೆ: ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು ಮತ್ತು ಇಂಗ್ಲೀಷರು. ಆದರೆ ಅದರಲ್ಲಿ ಹೆಚ್ಚು ನಾವು ಹೋರಾಟ ಮಾಡಬೇಕಾಗಿ ಬಂದಿದ್ದು ಇಂಗ್ಲೀಷ್ನವ್ರದ್ದು.
ಅದು 18, 19, 20ನೇ ಶತಮಾನದಲ್ಲಿ. ಮೊದಲ 1300 ವರ್ಷಗಳಲ್ಲಿ ಯಾರ್ಯಾರು ದಾಳಿ ಮಾಡಿದ್ರು 7 ಗುಂಪು, ಅವರೆಲ್ಲರ ಆಕ್ರಮಣ ಅದು ಭೌತಿಕ ಆಕ್ರಮಣ. ಅಂದರೆ ಹಿಂದೂ ದೇಶದ ಭೂಮಿಯನ್ನು ಆಕ್ರಮಣ ಮಾಡಿಕೊಳ್ಬೇಕು, ರಾಜಕೀಯ ಅಧಿಕಾರವನ್ನು ಸ್ಥಾಪನೆ ಮಾಡಬೇಕು, ಇಲ್ಲಿಯ ಸಂಪತ್ತನ್ನು ಲೂಟಿ ಮಾಡಬೇಕು. ಇನ್ನು ಆಮೇಲೆ 7ನೇ ಶತಮಾನದಿಂದ ಬಂದಂಥ ಅರಬ್ ದಾಳಿ ಏನಿದೆ, ಅದರಲ್ಲಿ ಈ ಮೊದಲ 3 ಉದ್ದೇಶಗಳು ಇದ್ದೇ ಇತ್ತು. ಅದರ ಜೊತೆಗೆ ತಮ್ಮ ರಿಲಿಜನನ್ನು ಇಲ್ಲಿ ಹರಡಬೇಕು ಅನ್ನುವಂಥ ಉದ್ದೇಶವು ಅವರಿಗೆ 4ನೇದಾಗಿತ್ತು. ಇನ್ನು ಆಮೇಲೆ ಇಂಗ್ಲೀಷ್ನವ್ರು ಏನು ದಾಳಿ ಮಾಡಿದ್ರು, ಅವ್ರ ಜೊತೆಗೆ ನಾವೇನು ಹೋರಾಟ ಮಾಡಿದ್ವಿ, ಆ ಹೋರಾಟದ ಸಂದರ್ಭದಲ್ಲಿ ಅವರಿಗೆ ಈ ಮೊದಲ 4 ಉದ್ದೇಶಗಳು ಇದ್ದೇ ಇತ್ತು. ಅದ್ರ ಜೊತೆಗೆ 5ನೇದಾಗಿ ಅವರು ತಮ್ಮ ಜೀವನ ಪದ್ಧತಿಯನ್ನು ಇಲ್ಲಿ ಸ್ಥಾಪನೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಹಾಗಾಗಿ ಇವತ್ತಿಗೂ ಕೂಡ ನಾವು ಅವರು ರೂಪಿಸಿದಂಥ ಜೀವನ ಪದ್ಧತಿಯಲ್ಲೇ ಇದ್ದೀವಿ, ಇದು ನಮ್ದಲ್ಲ ಅಂತ ಅನ್ಕೊಳ್ಳೋ ಮಟ್ಟಕ್ಕೂ ಇವತ್ತು ನಮಗೆ ಸಾಧ್ಯ ಆಗ್ತಾ ಇಲ್ಲ. ತಣ್ಣೀರಿನಲ್ಲಿರುವಂಥ ಕಪ್ಪೆ ನೀರನ್ನು ನಿಧಾನಕ್ಕೆ ಬಿಸಿ ಮಾಡ್ತಾ ಹೋದಾಗ ಗೊತ್ತಿಲ್ಲದೆ ಅದರೊಳಗಡೆಗೆ ಇದ್ದು ಸಾಯತ್ತೆ ಅಂತ ಹೇಳ್ತಾರೆ. ಆ ರೀತಿ ಅನೇಕ ಸಲ ಅನೇಕ ಸಿಸ್ಟಮ್ಗಳು ನಮ್ಮ ಹಿಂದಿನ ಪದ್ಧತಿಗಳು ಏನಿತ್ತು, ನಮ್ಮ ಶಿಕ್ಷಣ ಪದ್ಧತಿ, ನ್ಯಾಯದಾನದ ಪದ್ಧತಿ, ನಮ್ಮ ಕಂದಾಯದ ಪದ್ಧತಿ, ಆಡಳಿತದ ಪದ್ಧತಿ ಏನಿತ್ತು ಅನ್ನೋದು ಕೂಡ ನಮಗೆ ಇವತ್ತು ಗೊತ್ತಾಗದೇ ಇರೋ ರೀತಿಯಲ್ಲಿ ನಮ್ಮ ಜೀವನ ಪದ್ಧತಿಗಳನ್ನೇ ಇಂಗ್ಲೀಷ್ನವ್ರು ಬದಲಾವಣೆ ಮಾಡಿದ್ದಾರೆ. ಒಳ್ಳೇದಕ್ಕಾಯ್ತೋ ಕೆಟ್ಟದಕ್ಕಾಯ್ತೋ ಸರಿಯಾಯಿತೋ ತಪ್ಪಾಯಿತೋ ಆ ಚರ್ಚೆ ಬೇರೆ, ಚರ್ಚೆ ವಿಷಯ ಬೇರೆ ಆಗುತ್ತೆ. ಒಟ್ಟಿನಲ್ಲಿ ಆ ಪ್ರಸಂಗ ಒಂದು ಪ್ರಕ್ರಿಯೆ ಅಂತೂ ನಡೀತು ಅನ್ನೋದನ್ನು ನಾನು ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ. ಹೀಗೆ ಕೊನೆಯ ಹಂತದಲ್ಲಿ 5 ರೀತಿಯ ಉದ್ದೇಶಗಳು ಅವ್ರಿಗಿತ್ತು. ಇನ್ನೀಗ ಇದನ್ನೇ ಸ್ವಲ್ಪ ನಾವು ವಿಸ್ತಾರವಾಗಿ ನೋಡೋದಾದರೆ, ನಾನು ಸಣ್ಣ ವಯಸ್ಸಿನಲ್ಲಿ ಇದ್ದಾಗ 8ನೇ ತರಗತಿಯಲ್ಲಿ ಓದ್ತಾ ಇದ್ದಾಗ ಆಕ್ರಮಣಗಳು ಅಂತ ಹೇಳಿದಾಗ ಅಲೆಕ್ಸಾಂಡರ್ನ ಆಕ್ರಮಣದಿಂದ ನಮ್ಮ ದೇಶದ ಇತಿಹಾಸದ ಆಕ್ರಮಣದ ಇತಿಹಾಸ ಪ್ರಾರಂಭ ಆಗ್ತಾ ಇತ್ತು. ಆದರೆ ಇವತ್ತಿನ ಪಠ್ಯಪುಸ್ತಕಗಳಲ್ಲಿ ಗ್ರೀಕರಿಗಿಂತ ಮುಂಚೆ ಪರ್ಷಿಯನ್ರು ಬಂದಿದ್ರು ಅನ್ನುವಂಥ ಉಲ್ಲೇಖ ನಮಗೆ ಸಿಗ್ತಾ ಇದೆ. ಸಂಶೋಧನೆಗಳು ಮುಂದುವರೆದಂಗೆ ಇತಿಹಾಸದಲ್ಲಿ ಬೆಳವಣಿಗೆ ಆಗ್ತಾನೇ ಇರುತ್ತೆ. ಇತಿಹಾಸದಲ್ಲಿ ಬದಲಾವಣೆ ಅಂದರೆ ನಮ್ಮ ಗ್ರಹಿಕೆಯಲ್ಲಿ ಬದಲಾವಣೆ. ಹಾಗಾಗಿ ಪರ್ಷಿಯನ್ರಿಗಿಂತ ಮುಂಚೆ ಈ ದೇಶದ ಮೇಲೆ ದಾಳಿ ಆಗಿತ್ತು ಅನ್ನೋದನ್ನು ಇವತ್ತು ವಿದ್ವಾಂಸರು ಹೇಳ್ತಾ ಇದ್ದಾರೆ. ಇಲ್ಲೇ ಭಾಗ್ಯನಗರದಲ್ಲೇ ಇದ್ದಂಥ ಮಹಾರಾಷ್ಟ್ರದ ಇತಿಹಾಸ ವಿದ್ವಾಂಸರು ಸನ್ಮಾನ್ಯ ಶ್ರೀರಾಮ್ ಸಾಠೆ ಅವರು ಹಿಂದೂ ರಾಷ್ಟ್ರಕ ಸತ್ಯ ಇತಿಹಾಸ ಅಂತ ಹೇಳಿ ಅವರು ಏನೊಂದು ಹಿಂದಿನಲ್ಲಿ ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಅವರು ಉಲ್ಲೇಖ ಮಾಡ್ತಾರೆ, ಗ್ರೀಕರ ನಿಯಾರ್ಕ ಹೇಳುವಂಥ ಮಾತನ್ನು ಉಲ್ಲೇಖ ಮಾಡ್ತಾರೆ. ಪರ್ಷಿಯನ್ರಿಗಿಂತ ಮುಂಚೆ ಈ ದೇಶದ ಮೇಲೆ ಈಜಿಪ್ಷಿಯನ್ರ ದಾಳಿ ಆಯಿತು. ಕ್ರಿಸ್ತಪೂರ್ವ 6ನೇ ಶತಮಾನದ ಪ್ರಾರಂಭದಲ್ಲೇ ಈಜಿಪ್ಷಿಯನ್ರ ದಾಳಿ ಈ ದೇಶದ ಮೇಲೆ ಆಗಿದೆ. ಆದರೆ ಬಂದಂಥ 3 ಜನ ವಿಶೇಷವಾದಂಥ ಒಂದು ಪ್ರಭಾವವನ್ನು ನಮ್ಮ ದೇಶದ ಮೇಲೆ ಅವರೇನು ಬೀರಲಿಲ್ಲ. ಮತ್ತು ಅವರೆಲ್ಲರೂ ಕೂಡ ಸೋತ್ ಹೋದರು. ಒಸಿರಿಸ್, ಹಿರಾಕ್ಲಿಸ್, ಡಯೋನಿಯಸ್, ಈ 3 ಜನ ಈಜಿಪ್ಟ್ನಿಂದ ಬಂದು ಈ ದೇಶದ ಮೇಲೆ ದಾಳಿ ಮಾಡಿದಂಥ ಜನ. ಅಲ್ಲಿಂದ ಮುಂದೆ ಬಂದರೆ ನಮಗೆ ಪರ್ಷಿಯನ್ರ ದಾಳಿ ಅದು ನಮ್ಮ ಕಣ್ಮುಂದೆ ಬರುತ್ತೆ. ಇವತ್ತು ಯಾವುದನ್ನು ನಾವು ಇರಾನ್ ಅಂತ ಕರಿತಾ ಇದ್ದೀವಿ, ಒಂದು ಕಾಲದ ಸಂದರ್ಭದಲ್ಲಿ ಇರಾಕು ಸೇರಿಸಿ ಅದನ್ನು ಪರ್ಷಿಯಾ ಅಂತ ಕರಿತಾ ಇದ್ರು. ಕೆಲವು ಸಂದರ್ಭದಲ್ಲಿ ಇರಾಕ್ ಅನ್ನೋದು ಬ್ಯಾಬಿಲೋನಿಯನೂ ಆಗಿತ್ತು, ಮೆಸೊಪೊಟೇಮಿಯಾನೂ ಆಗಿತ್ತು. ಸೊ ಆ ಪರ್ಷಿಯಾ ಪ್ರದೇಶದಲ್ಲಿ ಅಖೇಮಿರಿಯ ಸಾಮ್ರಾಜ್ಯ, ಆ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂಥವನು ಅಂಥೇಳಿ ಸೈರಸ್ ಅಂಥೇಳಿ ಅವನನ್ನು ಉಲ್ಲೇಖ ಮಾಡ್ತಾರೆ. ಕ್ರಿಸ್ತಪೂರ್ವ 558ರಿಂದ 530ರವರೆಗೆ ಅವನ ಒಂದು ಆಳ್ವಿಕೆ ನಡೀತು. ಅವನ ದಾಳಿ ನಮ್ಮ ದೇಶದ ಮೇಲೆ ನಡೆಯುತ್ತೆ. ಆದರೆ ಸೈರಸ್ ದಾಳಿ ಮಾಡೋದಕ್ಕಿಂತ ಮುಂಚೆನೂ ಅದೇ ಪರ್ಷಿಯಾದ ರಾಣಿ ಸೆಮಿರಾಮಿಸ್ ಆಕೆ ದಾಳಿ ಮಾಡಿದ್ಲು. ಗ್ರೀಕ್ ಇತಿಹಾಸಕಾರ ಸ್ಟ್ರಾಬೋ ಹೇಳೋದು, ಹಾಗೆ ಅಲೆಕ್ಸಾಂಡರ್ನ ನೌಕಾದಳದ ಸೇನಾಪತಿಯಾಗಿದ್ದಂಥ ನಿಯಾರ್ಕ ಹೇಳೋದು, ಅವರು ಈ ದಾಳಿಗಳ ಬಗ್ಗೆ ಹೇಳ್ತಾರೆ. ಇಬ್ಬರು ಕೂಡ ಹಿಂದೂ ದೇಶದ ಮೇಲೆ ದಾಳಿ ಮಾಡಿದ್ರು. ಆದರೆ
ಹೀನವಾಗಿ ಸೋತರು. ವಾಪಸ್ ಹೋಗಬೇಕಾದ್ರೆ ರಾಣಿ ಸೆಮಿರಾಮಿಸ್ ಜೊತೆಗೆ 20 ಜನ ಸೈನಿಕರು ಮಾತ್ರ ಇದ್ದರು. ಸೈರಸ್ನ ಜೊತೆಗೆ 7 ಜನ ಸೈನಿಕರು ಮಾತ್ರ ಇದ್ದರು. ಇದನ್ನು ಶ್ರೀರಾಮ್ ಸಾಠೆ ಅವರು ತಮ್ಮ ಕಿಂಗ್ಸ್ ಅಂಡ್ ಕಿಂಗ್ಡಮ್ಸ್ ಅನ್ನೋ ಪುಸ್ತಕದಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಸೈರಸ್ನ ನಂತರ ಇಲ್ಲಿ ಸೈರಸ್ ಅಂತ ಹೇಳಿದಾಗ ಇಬ್ಬರು ಸೈರಸ್ಗಳನ್ನು ಇತಿಹಾಸ ಗುರುತಿಸುತ್ತೆ. ಒಬ್ಬ ಹೆರೋಡೋಟಸ್ ಹೇಳುವಂಥ ಸೈರಸ್, ಇನ್ನೊಬ್ಬ ಕೆಂಬಾಯಿಸ್ ಹೇಳುವಂಥ ಸೈರಸ್. ಇಲ್ಲಿ ಕೆಂಬಾಯಿಸ್ನ ಸೈರಸ್ಸನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಏನೇ ಆದರೂ ಆ ಸೈರಸ್ಸನ ದಾಳಿ ಬಲೂಚಿಸ್ತಾನದ ಭಾಗದಲ್ಲಾಯಿತು. ಜಾಂಬವಂತ ಇದ್ದಂಥ ಜಾಗ ಬಲೂಚಿಸ್ತಾನ ಅಂತ ಇವತ್ತು ನಾವು ಕರಿತಾ ಇದ್ದೀವಿ. ಆದರೆ ಸೈರಸ್ಸಿನ ನಂತರ ಅವನ ಮೊಮ್ಮಗ ಡೇರಿಯಸ್ನ ದಾಳಿ ಆಯಿತು. ಈ ದಾಳಿನಲ್ಲಿ ವಾಯುವ್ಯ ಭಾಗ ಒಂದಷ್ಟು ಭಾಗ ಅವ್ರ ಕೈ ಹೋಯಿತು. ಡೇರಿಯಸ್ನ ನಂತರ ಅವನ ಮಗ ಕ್ಷಯರ್ಷ ಅವನು ಯುದ್ಧ ಮಾಡ್ತಾನೆ. ಆ ಕ್ಷಯರ್ಷನ ನಂತರವೂ 75 ವರ್ಷ ನಾವು ಹೋರಾಟ ಮಾಡಬೇಕಾಗಿ ಬರುತ್ತೆ. ಹೀಗೆ ಒಟ್ಟು ಪರ್ಷಿಯನ್ರ ಜೊತೆಯಲ್ಲಿ 200 ವರ್ಷಗಳ ಕಾಲ, ಕ್ರಿಸ್ತಪೂರ್ವ 6ನೇ ಶತಮಾನದ ಮಧ್ಯಭಾಗದಿಂದ ಕ್ರಿಸ್ತಪೂರ್ವ 4ನೇ ಶತಮಾನದ ಮಧ್ಯಭಾಗದವರೆಗೆ ಪರ್ಷಿಯನ್ರ ಜೊತೆಯಲ್ಲಿ ನಾವು ಹೋರಾಟ ಮಾಡಿದ್ದೀವಿ. ಆ ಕಡೆ ಅಲೆಕ್ಸಾಂಡರ್ನ ದಾಳಿ ಪರ್ಷಿಯಾದ ಮೇಲೆ ಆದಾಗ ಅವರ ಶಕ್ತಿ ಕಮ್ಮಿ ಆಯಿತು. ಹಾಗಾಗಿ ಅವರು ನಮ್ಮ ದೇಶದಲ್ಲೂ ಕೂಡ ನೆಲೆ ಕಳ್ಕೊಂಡ್ರು. ಅದಾದಮೇಲೆ ಪರ್ಷಿಯನ್ರು ನಮ್ಮ ದೇಶದ ಮೇಲೆ ಎಂದಿಗೂ ಕೂಡ ದಾಳಿಕೋರರಾಗಿ ಬಂದಿಲ್ಲ. ಅವರು ಆಮೇಲೆ ಬಂದಿದ್ದು ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಗುಜರಾತಿನ ಸೂರತ್ ಹತ್ರ ಇರುವಂಥ ನವಾಸಾರ್ ಸಂಸ್ಥಾನಕ್ಕೆ ಅವರು ನಿರಾಶ್ರಿತರಾಗಿ ಬಂದರು. ಇವತ್ತಿಗೂ ಕೂಡ ಸಮಾಜ ಈ ದೇಶದಲ್ಲಿ ರಾಷ್ಟ್ರೀಯತೆಯ ಜೊತೆಗೆ ಹೊಂದಿಕೊಂಡು ಹೋಗ್ತಾ ಇರುವಂಥ ಒಂದು ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ. ತುಂಬ ಧನ್ಯತಾ ಭಾವ ಸಮಾಜವನ್ನು ನೆನಪು ಮಾಡಿಕೊಳ್ಳುವಾಗ ನಮ್ಮ ಮನಸ್ಸಿಗೆ ಬರುತ್ತೆ. ಈ ದೇಶಕ್ಕೆ ಆ ಸಮಾಜದಿಂದ ಬೇಕಾದಷ್ಟು ಒಳ್ಳೆಯ ಕೊಡುಗೆಗಳು ಕೂಡ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. 7ನೇ ಶತಮಾನದಿಂದ ಆ ಸಮಾಜ ಇಲ್ಲಿ ಬದುಕ್ತಾ ಇದೆ. ಹಾಲಿನಲ್ಲಿ ಸಕ್ಕರೆ ಇದ್ದಾಗ ನಾವು ಬದುಕ್ತೀವಿ ಅಂತ ಅವ್ರು ಹೇಳಿದ್ರು. ಇವತ್ತು ಅದೇ ರೀತಿ ನಡ್ಕೊಂಡು ಬರ್ತಾ ಇರೋದು ಗಮನಿಸಬೇಕಾಗಿರುವಂಥ ಸಂಗತಿ. ಈಜಿಪ್ಷಿಯನ್ ಮತ್ತು ಪರ್ಷಿಯನ್ ದಾಳಿ ಆದಮೇಲೆ ನಮ್ಮ ದೇಶದ ಮೇಲೆ ದಾಳಿ ಆಗಿದ್ದು ಗ್ರೀಕರದು. ಗ್ರೀಕರ ಜೊತೆಯಲ್ಲಿ ನಾವು 5 ಬಾರಿ ಯುದ್ಧಗಳನ್ನು ಮಾಡಬೇಕಾಗಿ ಬಂತು. ಕ್ರಿಸ್ತಪೂರ್ವ 327ರಲ್ಲಿ ಅಲೆಕ್ಸಾಂಡರ್ನ ದಾಳಿ ಆಯಿತು. ಪಶ್ಚಿಮ ಗಾಂಧಾರದ ಪ್ರದೇಶ, ಅಲ್ಲಿರುವಂಥ ಅಷ್ಟಕ ಅನ್ನೋ ರಾಜ, ಅವನ ಜೊತೆಯಲ್ಲಿ 1 ತಿಂಗಳು ಯುದ್ಧ. ಆದರೆ ಪೂರ್ವ ಗಾಂಧಾರದ ತಕ್ಷಶಿಲೆಯ ಅಂಬಿ, ತಕ್ಷಶಿಲೆ ಮತ್ತು ಪುಷ್ಕಲಾವತಿ ಪೆಶಾವರದ ಹತ್ರ ಇರುವಂಥ ಒಂದು ಜಾಗ. ಆ ತಕ್ಷಶಿಲೆ ಮತ್ತು ಪುಷ್ಕಲಾವತಿ ಎರಡೂ ಕೂಡ ಭರತನ, ಶ್ರೀರಾಮಚಂದ್ರನ ತಮ್ಮ ಭರತನ ಮಕ್ಕಳ ಹೆಸರಿನಲ್ಲಿ ಇರುವಂಥ ಊರುಗಳವು. ಆ ತಕ್ಷಶಿಲೆಯನ್ನು ಕೇಂದ್ರವಾಗಿ ಆಳ್ತಾ ಇದ್ದಂಥ ಅಂಬಿ ಅವನು ಅಲೆಕ್ಸಾಂಡರ್ನಿಗೆ ಸಹಾಯ ಮಾಡ್ತಾನೆ. ಬಹುಶಃ ದ್ರೋಹದ ಆರಂಭ ಅಲ್ಲಿಂದಾನೇ ಪ್ರಾರಂಭ ಆಯಿತು. ಹಾಗಾಗಿ ಅಷ್ಟಕನ ಮೇಲಿನ ಯುದ್ಧದಲ್ಲಿ ಅಲೆಕ್ಸಾಂಡರ್ ಗೆದ್ದ. ಸಿಂಧೂ ನದಿಯನ್ನು ದಾಟಿ ಅಲ್ಲಿಂದ ವಿತಸ್ತಾ ನದಿ, ಅದೆರಡರ ನಡುವೆ ಇದ್ದಂಥ ಅಂಬಿಯ ರಾಜ್ಯ, ಅದನ್ನು ದಾಟಿದ ಮೇಲೆ ವಿತಸ್ತಾ ಮತ್ತು ಚಂದ್ರಭಾಗ ನದಿ ನಡುವೆ, ಚಂದ್ರಭಾಗ ಮತ್ತು ರಾವಿ ನದಿಯ ನಡುವೆ, ಹೀಗೆ ವಿತಸ್ತಾದಿಂದ ರಾವಿ ನದಿಯ ನಡುವೆ ಇದ್ದಂಥ ಜಾಗ ಪುರೂರವ ಮತ್ತು ಪುರೂರವನ ತಮ್ಮ 2ನೇ ಪುರೂರವನಿಗೆ ಸಂಬಂಧಪಟ್ಟಿದ್ದು. ಅದರ ಮೇಲೆ ಅಲೆಕ್ಸಾಂಡರ್ನ ದಾಳಿ ಆಯಿತು. ಇದ್ರ ಬಗ್ಗೆ ವಿದ್ವಾಂಸರುಗಳು ಹೇಳ್ತಾರೆ, ಆ ಯುದ್ಧ ಕೊನೆಯಲ್ಲಿ ಮೈತ್ರಿನಲ್ಲಿ ಮುಕ್ತಾಯ ಆಯಿತು. ಕಾರಣ ಅಲೆಕ್ಸಾಂಡರ್ನ ಒಂದು ತಂತ್ರಕ್ಕೆ ಇಲ್ಲಿ ಪುರೂರವ ಅವನು ಬಲಿಯಾದ. ರಾತ್ರಿ ಯುದ್ಧ ಮಾಡೋದಿಲ್ಲ ಅಂತ ಅನ್ಕೊಂಡಿದ್ದ. ಆದರೆ ಅಲೆಕ್ಸಾಂಡರ್ ನದಿಯ ಆಚೆ ಕಡೆ ಇದ್ದಂಥ ತನ್ನ ಸೈನ್ಯವನ್ನು ನದಿಯ ಮೇಲ್ಭಾಗಕ್ಕೆ ಸಾಗಿಸಿ ರಾತ್ರಿ ಹೊತ್ತಿನಲ್ಲಿ ಅವನ ನದಿಯನ್ನು ದಾಟಿದ್ರಿಂದಾಗಿ ಪುರೂರವ ಆ ಯುದ್ಧದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ಅವನು ಗೆಲ್ಲಕ್ಕಾಗಲಿಲ್ಲ. ಕೊನೆಗೆ ಅವರಿಬ್ಬರಲ್ಲೂ ಮೈತ್ರಿ ಆಯಿತು. ಅದಕ್ಕೋಸ್ಕರ ಇತಿಹಾಸಕಾರ ಗುರುತಿಸ್ತಾರೆ, ಅಲೆಕ್ಸಾಂಡರ್ನ ಸೈನಿಕರಿಗೆ ಹಿಂದೂ ದೇಶದ ಮೇಲಿನ ಯುದ್ಧ ಅಷ್ಟು ಸುಲಭ ಅಲ್ಲ ಅಂತ ಅನಿಸಿದ್ದಕ್ಕೆ ಮೊದಲನೇ ಕಾರಣ ಈ ಕೇಕಯದ ಮೇಲಿನ ಯುದ್ಧ. ಅದು ಪುರೂರವನ ರಾಜ್ಯ. ಇನ್ನು ಪುರೂರವನ ರಾಜ್ಯವನ್ನು ಗೆದ್ದ ಮೇಲೆ ಅಲ್ಲಿಂದ ಮುಂದಕ್ಕೆ ಬರ್ತಾರೆ. ರಾವಿ ಮತ್ತು ಬಿಯಾಸ್ ನದಿಯ ನಡುವೆ ಇದ್ದಂಥ ರಾವಿಯ ಪೂರ್ವದ ಪ್ರದೇಶದಲ್ಲಿದ್ದಂಥ ಒಂದು ಸಣ್ಣ ರಾಜ್ಯ ಕಠ ಪ್ರದೇಶ, ಅದೊಂದು ಗಣರಾಜ್ಯ. ಅದು
ಆ ಕಠಪ್ರದೇಶದ 17,000 ಜನ ಸೈನಿಕರು, ಮತ್ತಿಲ್ಲಿ ಇನ್ನೊಂದು ಗಮನಿಸ್ತೀವಿ, ಅಲೆಕ್ಸಾಂಡರ್ನಿಗೆ ಪುರೂರವನ 6,000 ಜನ ಸೈನಿಕರದ ಬೆಂಬಲವೂ ಇತ್ತು. ಆ ಯುದ್ಧದಲ್ಲಿ ಕಠಪ್ರದೇಶದ ಯಾವ ಸೈನಿಕರೂ ಶರಣಾಗತರೂ ಆಗಲಿಲ್ಲ, ಓಡ್ ಹೋಗಲೂ ಇಲ್ಲ. ಅದ್ರ ಬದಲು ಜಿದ್ರಿಂದ ಎಲ್ಲರೂ ಕೂಡ ನಿಂತುಕೊಂಡೇ ಯುದ್ಧ ಮಾಡ್ತಾರೆ. ಎಲ್ಲರೂ ಯುದ್ಧ ಭೂಮಿನಲ್ಲಿ ಸಾಯ್ತಾರೆ ಹೊರತು ಯಾರೂ ಕೂಡ ಸೋಲು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಸೊ ಇದು ಅಲೆಕ್ಸಾಂಡರ್ನ ಸೈನಿಕರ ಮನಸ್ಥಿತಿ ಹಾಳಾಗೋದಕ್ಕೆ ಎರಡನೇ ಕಾರಣ. ಇವತ್ತು ಬಹಳ ವಿಚಿತ್ರ ಅಂದರೆ ವಿಶ್ವವಿಜೇತ ಅಲೆಕ್ಸಾಂಡರ್ ಅಂತ ಹೇಳಿಬಿಡ್ತಾರೆ. ನಿಜ, ಅಲೆಕ್ಸಾಂಡರ್ ಮಹಾಶೂರ, ಪರಾಕ್ರಮಿ, ಅದರಲ್ಲಿ ಪ್ರಶ್ನೆನೇ ಇಲ್ಲ. ಸಣ್ಣ ವಯಸ್ಸಿನಲ್ಲೇ ಅಲ್ಪ ಕಾಲದಲ್ಲೇ ಅನೇಕ ಪ್ರದೇಶಗಳನ್ನು ಅವನು ಗೆದ್ದ ಜಗತ್ತಿನಲ್ಲಿ, ನಮ್ಮ ದೇಶಕ್ಕೆ ಬರೋಕ್ಕಿಂತ ಮುಂಚೆ. ಅದ್ರ ಬಗ್ಗೆ ಏನು ಪ್ರಶ್ನೆ ಇಲ್ಲ. ಆದರೆ ಅವನು ವಿಶ್ವವಿಜೇತ ಆದ್ನೇ, ಅವನು ಆಸೆ ಪಟ್ಟಿದ್ದು ನಿಜ. ಆದರೆ ನಮ್ಮ ಪಠ್ಯಪುಸ್ತಕದಲ್ಲಂತೂ ಅವನು ವಿಶ್ವವಿಜೇತ ಆಗೇ ಬಿಟ್ಟ. ಆದರೆ ಅವನು ಪಂಜಾಬನ್ನ ದಾಟಿ ಯಾವಾಗ ಬಂದಿಯಾನೆ, ಮಗಧಕ್ಕೆ ಯಾವಾಗ ಹೋಗಿದ್ದಾನೆ, ಆಗ್ನೇಯ ಏಷ್ಯಾ ಯಾವಾಗ ಗೆದ್ದ, ಜಪಾನ್ಗೆ ಯಾವಾಗ ಹೋಗಿದ್ದಾನೆ. ಅದಕ್ಕಿಂತ ಹೆಚ್ಚಾಗಿ ಅಲೆಕ್ಸಾಂಡರ್ನ ಸೈನಿಕರ ಬಗ್ಗೆ ಪಠ್ಯಪುಸ್ತಕಗಳಲ್ಲೂ ಈ ಮಾತುಗಳ ಉಲ್ಲೇಖ ಇದೆ, ರೂಢಿ ಮಾತಿನಲ್ಲೂ ಉಲ್ಲೇಖ ಇದೆ. ಅಲೆಕ್ಸಾಂಡರ್ನ ಸೈನಿಕರಿಗೆ ಹೆಂಡತಿ ಮಕ್ಕಳು ನೆನಪಾಯಿತು ಅಂತ ಹೇಳ್ತಾರೆ. ಉದ್ದಕ್ಕೂ ಗೆದ್ದುಕೊಂಡೇ ಹೋಗ್ತಾ ಇದ್ರೆ ಆಟ ಇರಲಿ ಯುದ್ಧ ಇರಲಿ ಮನೆ ನೆನಪಾಗೋದಿಲ್ಲ. ಗೆಲ್ಲೋದು ಅನುಮಾನ ಆದಾಗ, ವಾಪಸ್ ಹೋಗೋದ್ರ ಬಗ್ಗೆ ಅನುಮಾನ ಶುರು ಆದಾಗ ಮನೆ ನೆನಪಾಗತ್ತೆ. ಆ ಒಂದು ಬದಲಾವಣೆ ಯಾಕಾಯಿತು? ಅದಕ್ಕೆ ಕಾರಣ ಕೇಕಯ ಪ್ರದೇಶ ಮತ್ತು ವಿಶೇಷವಾಗಿ ಕಠಪ್ರದೇಶದ ಯುದ್ಧ. ಕೇವಲ 17,000 ಸೈನ್ಯ ಇರುವಂಥ ಒಂದು ಸಣ್ಣ ಗಣರಾಜ್ಯ ಕಠಪ್ರದೇಶದ ಸೈನಿಕರು ಇಷ್ಟು ಜಿದ್ದಿನಿಂದ ಯುದ್ಧ ಮಾಡ್ತಾರೆ ಅಂತ ಆದರೆ, ಇನ್ನು ಒಳಗಡೆ ಮಗಧಕ್ಕೆ ಹೋದರೆ 7 ಲಕ್ಷ ಸೈನ್ಯ ಇದೆ. ಇದು ಅಲೆಕ್ಸಾಂಡರ್ನ ಸೈನಿಕರ ಮನೋಬಲ ಹಾಳಾಗೋದಕ್ಕೆ ಕಾರಣ. ಆಗ ಅವರೆಲ್ಲರಿಗೂ ಕೂಡ ಉತ್ಸಾಹ ಬರಲಿ ಅಂತ ಹೇಳಿ ಅಲೆಕ್ಸಾಂಡರ್ ಒಂದು ಭಾಷಣವನ್ನು ಮಾಡ್ತಾನೆ. ಬಹುಶಃ ಅದು ಕ್ರಿಸ್ತಪೂರ್ವ 326 ಜುಲೈ 23ನೇ ತಾರೀಕು. ಆ ಭಾಷಣ ಜಗತ್ತಿನ ಅದ್ಭುತ ಭಾಷಣಗಳಲ್ಲಿ ಒಂದು ಅಂತ ಹೇಳಿ ಹಿಸ್ಟ್ರಿನಲ್ಲಿ ರೆಕಾರ್ಡ್ ಆಯ್ತೆ ಹೊರತು ಯಾವ ಉದ್ದೇಶಕ್ಕೆ ಅಲೆಕ್ಸಾಂಡರ್ ಆ ಭಾಷಣ ಮಾಡಿದ್ನೋ ಆ ಉದ್ದೇಶ ಏನು ಈಡೇರಲಿಲ್ಲ. ಅಲೆಕ್ಸಾಂಡರ್ ಸೈನಿಕರು ಮುಂದುವರೆದು ಅವರು ಬಿಯಾಸ್ ನದಿಯನ್ನು ದಾಟಿ ಮತ್ತೆ ಮುಂದಕ್ಕೆ ಬರೋದಕ್ಕೆ, ಪೂರ್ವಕ್ಕೆ ಬರೋದಕ್ಕೆ ಅವ್ರು ತಯಾರಾಗಲೇ ಇಲ್ಲ. ಹಾಗಾಗಿ ಅನಿವಾರ್ಯವಾಗಿ ಅಲೆಕ್ಸಾಂಡರ್ ವಾಪಸ್ ಹೋಗಬೇಕಾಗತ್ತೆ. ತನ್ನ ಸೈನ್ಯವನ್ನು 3 ಭಾಗ ಮಾಡ್ತಾನೆ. ಸಿಂಧೂ ನದಿ ಮತ್ತು ಝೇಲಂ ನದಿ, ಆ ಎರಡೂ ನದಿ ಗುಂಟ ಅವನದು ತನ್ನ ದೇಶಕ್ಕೆ ವಾಪಸ್ ಹೋಗಬೇಕು ಅಂತಿದ್ದಾಗ ಮತ್ತೆ ಅವನು ರಾವಿ ಮತ್ತು ಬಿಯಾಸ್ ನದಿ ದಡದಲ್ಲಿದ್ದಂಥ ಮಾಳವರು ಮತ್ತು ಶೂದ್ರಕರ ಜೊತೆಯಲ್ಲಿ ಯುದ್ಧ ಮಾಡಬೇಕಾಗಿ ಬರುತ್ತೆ. ಮಾಳವರು ಶೂದ್ರಕರು ಇಬ್ಬರೂ ಕೂಡ ಒಟ್ಟಾಗಿ ಅವನ ಜೊತೆ ಯುದ್ಧ ಮಾಡಿ ಆಮೇಲೆ ಆ ಯುದ್ಧದಲ್ಲಿ ಅವನು ಕಷ್ಟಪಟ್ಟು ಗೆಲ್ತಾನೆ. ಆದರೆ ಆ ಒಂದು ಯುದ್ಧದಲ್ಲೇ ಅವನ ಶರೀರಕ್ಕೆ ಒಂದು ವಿಷದ ಬಾಣ ತಗಲಿ ಅವನು ಮ್ಯಾಸಿಡೋನಿಯಾ ತಲುಪಲೇ ಇಲ್ಲ. ಬ್ಯಾಬಿಲೋನಿಯಾದಲ್ಲೇ ತನ್ನ 32ನೇ ಇಸ್ವಿನಲ್ಲೇನೆ ಅವನು ತನ್ನ ಪ್ರಾಣವನ್ನು ಅವನು ಬಿಡ್ತಾನೆ. ಸೊ ಹೀಗೆ ಇಂಥ ಅಲೆಕ್ಸಾಂಡರ್ನ ದಾಳಿ ನಮ್ಮ ಸಮಕಾಲೀನ ಇತಿಹಾಸದಲ್ಲಿ ಎಲ್ಲೂ ಸಿಗೋದೇ ಇಲ್ಲ. ಯಾಕೆಂದರೆ ಅದೊಂದು ದೊಡ್ಡ ಪ್ರಭಾವ ಬೀರಿದಂಥ ಘಟನೆಯೇ ನಮ್ಮ ದೇಶದಲ್ಲಿ ಆಗಿರಲಿಲ್ಲ. ಗ್ರೀಕರ ದಾಳಿ ಬಗ್ಗೆ ಉಲ್ಲೇಖ ಮಾಡುವಂಥ ಗ್ರಂಥಗಳಿದ್ದಾವೆ ನಮ್ಮ ದೇಶದಲ್ಲಿ, ಆದರೆ ಅಲ್ಲೆಲ್ಲೂ ಅಲೆಕ್ಸಾಂಡರ್ನ ಹೆಸರು ಇಲ್ಲ. ಗ್ರೀಕ್ ಇತಿಹಾಸಕಾರರು ಹೇಳಿರೋದ್ರಿಂದ ಅಲೆಕ್ಸಾಂಡರ್ನ ಇತಿಹಾಸ ಒಂದಷ್ಟು ಸಿಗತ್ತೆ. ಸೊ ಹೀಗೆ ಈ ಒಂದು ದೀರ್ಘ ಇತಿಹಾಸದ ಒಂದು ಸ್ಮರಣಿಕೆಯಲ್ಲಿ ಈಜಿಪ್ಷಿಯನ್, ಪರ್ಷಿಯನ್ ಮತ್ತು ಗ್ರೀಕರ ಅಲೆಕ್ಸಾಂಡರ್ನ ದಾಳಿ ಅಲ್ಲಿವರೆಗೂ ನಾವು ಇವತ್ತು ಬಂದಿದ್ದೀವಿ. ಇನ್ನು ಉಳಿದ ವಿಷಯಗಳ ಒಂದು ಸಂಕ್ಷಿಪ್ತ ವಿವರಣೆಯನ್ನು ನಾಳೆ ನಾಡಿದ್ದಿನ ದಿನಗಳಲ್ಲಿ ನಾವು ನೋಡ್ಬೋದು ಅಂತ ಅನಿಸುತ್ತೆ. ಇಷ್ಟು ಹೇಳಿ ಇವತ್ತಿನ ಮಾತುಗಳನ್ನು ನಾನು